करुणालयं नमामि भगवत्पादं शङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सद्गुरुं सच्चिदानन्दं साधुवर्यं सनातनं तद्वेदान्तप्रवक्तारं सदा स्वान्ते स्मराम्यहं गुरुब्रह्मा गुरुविष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। ओम नमो ब्रह्मादिभ्यो ब्रह्म विद्या संप्रदाय कर्तृभ्यो वंश ऋषिभ्यो नमो महभ्यो नमो गुरुभ्यः। ओम शांति शांति शांति। ಭಗವಂತನ ಅನುಗ್ರಹದಿಂದ ನಾವು ಬೃಹದಾರಣ್ಯಕ ಭಾಷ್ಯದಲ್ಲಿ 348ನೇ ಭಾಷ್ಯ ಭಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಹಿಂದೆ ಆಗಿದ್ದನ್ನ ನೋಡೋದಾದ್ರೆ ಇಲ್ಲಿ ಮೊದಲನೇ ಖಂಡಿಕೆ ಎರಡನೇ ಖಂಡಿಕೆ ಅಲ್ಲೆಲ್ಲ ಪ್ರಾಣನು ಸತ್ಯಸ್ಯ ಸತ್ಯಂ ಅಂತ ಬಂದು ಫಸ್ಟ್ ಪ್ರಾಣನು ಮೊದಲನೇ ಸತ್ಯ ಅದೇ ಹೇಳಿ, ಆಮೇಲೆ ಅದರಲ್ಲಿ ಆ ಪ್ರಾಣನ ಉಪಾಸನೆಗಳು ಹೇಳಿ, ಮೂರ್ತ ಅಮೂರ್ತ ಸ್ವರೂಪ ಹೇಳಿ, ಅಮೂರ್ತ ಅಮೂರ್ತ ಸ್ಥೂಲ ಸೂಕ್ಷ್ಮ ಆದಿಭೌತಿಕ ಆಧ್ಯಾತ್ಮಿಕ ಎಲ್ಲ ಹೇಳ್ಬಿಟ್ಟು ಆಮೇಲಿಂದ ಅದರಲ್ಲೇ ವಾಸನೆಗಳನ್ನು ಎಲ್ಲ ಹೇಳಿ ಈಗ ಪರಮಾತ್ಮನ ಸ್ವರೂಪನ ಹೇಳೋದಕ್ಕೆ ಇಲ್ಲಿ 348ನೇ ಭಾಷ್ಯ ಭಾಗದಲ್ಲಿ ಹೀಗೆ ಸತ್ಯದ ಸ್ವರೂಪವನ್ನು ಸ್ವಲ್ಪವೂ ಉಳಿಯದಂತೆ ಸತ್ಯಕ್ಕೂ ಸತ್ಯವು ಎಂದು ಹೇಳಿದೆವಲ್ಲ, ಆ ಬ್ರಹ್ಮದ ಸ್ವರೂಪವನ್ನೇ ನಿಶ್ಚಯಿಸುವುದಕ್ಕಾಗಿ ಇದನ್ನು ಆರಂಭಿಸಿರುತ್ತದೆ. ಈ ಸತ್ಯಸ್ಯ ಸತ್ಯ ಅಂತ ಬಂತಲ್ಲ, ಆ ಸತ್ಯದ ಸ್ವರೂಪ ಮೊದಲನೇ ಸತ್ಯ ಇತ್ತಲ್ಲ, ಅಲ್ಲಿ ಏನೇನು ಅಂತ ಸ್ವಲ್ಪನೂ ಉಳಿದೇ ಇರೋಂಗೆ ಪೂರ್ತಿಯಾಗಿ ಹೇಳಿದ್ದಾಗಿದೆ ಅಂತ. ಅಂದ್ರೆ ಸಮಷ್ಟಿ ವ್ಯಷ್ಟಿ ಸ್ಥೂಲ ಸೂಕ್ಷ್ಮ ಅಮೂರ್ತ ಅಮೂರ್ತ ಎಲ್ಲ ಹೇಳ್ಕೊಂಡು ಬಂದು ಅದ್ರಲ್ಲೇ ಉಪಾಸನೆಗಳು ಬಂದು ಈಗ ವಾಸನಾ ರೂಪನೂ ಹೇಳಿ ಅದೆಲ್ಲ ಹೇಳಿದ್ದಾಗಿ ಈಗ ಸತ್ಯದ ಸ್ವರೂಪವನ್ನು ತಿಳಿದ ಬಳಿಕ ಇನ್ನು ಏನು ಉಳಿದಿದೆ ಅಂದ್ರೆ ಆ ಸತ್ಯದ ಸತ್ಯನ ಹೇಳ್ಬೇಕಾಗಿದೆ. ಆ ಸತ್ಯದ ಸತ್ಯವೆಂಬುದೊಂದೇ ಉಳಿದಿದೆ ಅಷ್ಟೇ. ಆದ್ದರಿಂದ ಆ ಕಾರಣದಿಂದ ಸತ್ಯದ ಸತ್ಯವೆಂಬ ಸ್ವರೂಪವನ್ನು ತಿಳಿಸಿಕೊಡುವೆವು, ಆ ಬ್ರಹ್ಮ ಸ್ವರೂಪನ ತಿಳಿಸ್ಕೊಡ್ತೀವಿ ಅಂತ ಈಗ ಇಲ್ಲಿ ಶುರುವಾಗಿದೆ. ಆದೇಶವು ಎಂದರೆ ಬ್ರಹ್ಮದ ನಿರ್ದೇಶವು. ಆ ನಿರ್ದೇಶವು ಯಾವುದು ಅಂದ್ರೆ ಬ್ರಹ್ಮ ಹೆಂಗೆ ತಿಳಿಸ್ಕೊಡ್ತಾ ಇದೆ, ಅದು ಯಾವ ರೀತಿಯಲ್ಲಿ ಯಾವುದ್ರ ಮೂಲಕ ತಿಳಿಸ್ಕೊಡ್ತಾ ಇದೆ ಅಂತ ಶ್ರುತಿನೇ ಹೇಳ್ತಾ ಇದೆ. ನೇತಿ ನೇತಿ ಹೀಗಲ್ಲ ಹೀಗಲ್ಲ ಅಂತಾನೆ ಅದು ತೋರಿಸ್ತಾ ಇರೋದು, ನಿರ್ದೇಶ ಮಾಡ್ತಾ ಇದೆ. ಹೀಗಲ್ಲ ಹೀಗಲ್ಲ ನೇತಿ ನೇತಿ ಅಂತ ತೋರಿಸ್ತಾ ಇದೆ. ಅದಕ್ಕೆ ಅವರು ಆಕ್ಷೇಪ ತೆಗೆದಿದ್ದಾರೆ. ಈ ನೇತಿ ನೇತಿ ಎಂಬ ಶಬ್ದಗಳಿಂದ ಸತ್ಯದ ಸತ್ಯವನ್ನು ತಿಳಿಸಬೇಕೆಂದು ಶ್ರುತಿಯು ಹೇಗೆ ಹೊರಟಿದೆ? ಈ ನೇತಿ ನೇತಿ ಅಂದ್ಬಿಟ್ರೆ ಆಗೋಯ್ತಾ, ಸ್ವರೂಪ ತಿಳಿಸ್ದಂಗ ಆಗೋಗುತ್ತಾ ಹೀಗೆ ಹಿಂಗೆ ಹೇಳ್ಬಿಟ್ರೆ ಅಂತ ಆಕ್ಷೇಪ ತೆಗೆದಿದ್ದಾರೆ. ಪರಿಹಾರ ಹೇಳುತ್ತೇನೆ, ಎಲ್ಲಾ ಉಪಾಧಿ ವಿಶೇಷಗಳನ್ನು ಅಲ್ಲಗಳೆಯುವುದರಿಂದ ತಿಳಿಸಬೇಕೆಂದು ಹೊರಟಿದೆ. ಇದಲ್ಲ ಅಂತ ಯಾಕೆ 2 ಸರ್ತಿ ಹೇಳಿದೆ ಅಂದ್ರೆ, ಇದಲ್ಲ ಅಂತ 2 ಸರ್ತಿ ಹೇಳಿದ್ಮೇಲೆ ಪೂರ್ತಿಯಾಗಿ ಎಲ್ಲವುದರನ್ನು ಅಲ್ಲಗಳೆಯೋದ್ರ ಮೂಲಕ ಹೇಳ್ತಾ ಇದೆ ಅಂತ. ಇವಾಗ ಮನೆಗೂ ಹೋಗಿ ಬಂದೆ ಅಂತಂದ್ರೆ ಎಲ್ಲಾ ಮನೆಗಳಲ್ಲೂ ಹೋಗಿ ಬಂದೆ ಅಂತ ಅರ್ಥ ಆಗುತ್ತೆ. ಅದೇ ತರ ಇಲ್ಲಿ ಇದಲ್ಲ ಅಂತ ಬರೀ 2 ಸರ್ತಿ ಹೇಳಿದ್ರೇನೆ ಎಲ್ಲ ಅದ್ರಲ್ಲಿ ಏನೇನಿದೆಯೋ ಪ್ರಪಂಚದಲ್ಲಿ ಎಲ್ಲದನ್ನು ಅಲ್ಲಗಳ್ದು ಅಂದ್ರೆ ಇಲ್ಲಿ ಮುಂದೆ ತೋರಿಸಿದಲ್ಲಿ ಯಾವುದರಲ್ಲಿ ನಾಮವಾಗಲಿ ರೂಪವಾಗಲಿ ಕರ್ಮವಾಗಲಿ ಭೇದವಾಗಲಿ ಜಾತಿಯಾಗಲಿ ಗುಣವಾಗಲಿ ಯಾವುದೊಂದು ವಿಶೇಷ ಇಲ್ಲ ಇದರಲ್ಲಿ ಆತ್ಮಸ್ವರೂಪದಲ್ಲಿ. ಅಂದ್ರೆ ರೂಪ ಅಂದ್ರೆ ಇವಾಗ ಒಂದು ಏನಾದ್ರೂ ನಾವು ವಸ್ತು ಇದೆ ಅದಕ್ಕೊಂದು ರೂಪ ಇರ್ತೈತಿ, ಈ ತರ ಇದೆ ಗುಂಡುಗಿದೆ ಅಥವಾ ಚಪ್ಪಟಿ ಆಗಿದೆ ಅಂತ ಅದಕ್ಕೊಂದು ರೂಪ ಹೇಳ್ತೀವಿ. ಮತ್ತೆ ಕರ್ಮ ಅದೊಂದು ಈ ತರದ್ದು ರೀತಿಯಲ್ಲಿ ತಿಳಿಸ್ಬೋದು ಅಂತ ಅದ್ರದ್ದು ಕರ್ಮ ಅದು ಏನು ಮಾಡುತ್ತೆ ಅಂತ ಹೇಳ್ತೀವಿ. ಭೇದ ಇವಾಗ ಹಸುಗೆ 4 ಕಾಲಿರ್ತೈತೆ, ಬೇರೆ ಪ್ರಾಣಿಗೂ 4 ಕಾಲಿರ್ತೈತೆ, ಆದ್ರೆ ಹಸುಗೆ ಕೊಂಬಿರುತ್ತೆ ಬಾಲ ಇರ್ತೈತೆ ಅಂತೆಲ್ಲ ಅದಕ್ಕೆ ವಿಶೇಷನ ತಿಳಿಸ್ತೀವಿ. ಅದು ಭೇದ, ಬೇರೆ ಪ್ರಾಣಿಯಿಂದ ಅದು ಹೆಂಗೆ ಬೇರೆ ರೀತಿಯಾಗಿದೆ ಅಂತ. ಮತ್ತೆ ಜಾತಿ ಅದು ಯಾವ ಜಾತಿಗೆ ಸೇರಿದೆ. ಇದನ್ನ ಭಗವದ್ಗೀತೆಯಲ್ಲಿ ಹೆಂಗ್ ತೋರಿಸ್ಕೊಟ್ಟಿದ್ದಾರೆ. ಈ ತರ ಎಲ್ಲ ನಿರ್ದೇಶನ ಮಾಡಿ ತಿಳಿಸಕ್ ಆಗದೆ ಇರೋದು 2ನೇ ಅಧ್ಯಾಯದಲ್ಲಿ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದುಷ್ಟೋ ಅಂತಹ ತ್ವನಯೋ ತತ್ವದರ್ಶಿಭಿ ಅಂತ. ಅಂದ್ರೆ ನಾಸತೋ ವಿದ್ಯತೆ ಭಾವ ಅಂದ್ರೆ
ತೋರ್ತಾ ಇರೋದಕ್ಕೆ ನಿಜವಾಗ್ಲೂ ಇಲ್ಲ, ತೋರಿಕೆ ರೂಪದಲ್ಲಿ ಇರೋದು ನಿಜವಾಗ್ಲೂ ಇಲ್ಲ, ತೋರದೆ ಇರೋದು ನಿಜವಾಗ್ಲೂ ಇದೆ, ಯಾವಾಗ್ಲೂ ಇರುತ್ತೆ. ಅದು ತೋರೋದಿಲ್ಲ, ಆದ್ರೆ ತೋರಲ್ಪಡುವುದು ಇರೋದಿಲ್ಲ ಅಂತ. ಅದು ಎರಡನ್ನೂ ಯಾರು ತಿಳ್ಕೊಂತಾನೋ ಅವನೇ ಸರಿಯಾಗಿ ತಿಳ್ಕೊಂಡಿರೋನು ಅಂತ. ಅದು ಯಾವ್ದು ಇದೆಯೋ ಅದು ಯಾವತ್ತಿದ್ರೂ ಹೋಗ್ಬಾರ್ದು ಹೋಗೋದು ಅಂತ. ಇವಾಗ ಅದನ್ನೇ ಮುಂದುವರೆದು ಈ ಅದನ್ನ ನಿರ್ದೇಶ ಮಾಡಕ್ಕಾಗಲ್ಲ ಅಂತ ಹೇಳ್ಬೇಕಾದ್ರೆ ಇದ್ರ ತರ ಜಾತಿ ಕರ್ಮ ಲಿಂಗ ಯಾವ್ದು ಇಲ್ಲ ಅನ್ನೋದಕ್ಕೆ ಒಂದು ಶ್ಲೋಕ ಬಂದಿದೆಯಲ್ಲ, ಯಾವ್ದದು? ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ. ಅದಲ್ಲ, ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಉಚ್ಯತೆ. ಅದು ಅಚಿಂತ್ಯ ರೂಪ ಆಗಿರೋದು, ಅವ್ಯಕ್ತ ರೂಪ ಆಗಿರುವಂಥದ್ದು. ಅದಕ್ಕಾಗಿ ಯಾವುದು ಇಲ್ಲ, ಅದರೊಳಗೆ ನಿರ್ದೇಶನ ಮಾಡೋಂಥದ್ದು ಯಾವುದು ಇಲ್ಲ ಅನ್ನೋದನ್ನ ಅಲ್ಲಿ ತಿಳಿಸ್ಕೊಡ್ತಾರೆ. ಯಾವ ಜಾತಿನೂ ಜಾತಿಯಿಂದ ಗುರುಸೋದಕ್ಕಾಗಲ್ಲ, ಗುಣದಿಂದ ಗುರುಸೋದಕ್ಕಾಗಲ್ಲ, ಕರ್ಮದಿಂದ ಗುರುಸೋದಕ್ಕಾಗಲ್ಲ ಅನ್ನೋದನ್ನೆಲ್ಲ ಆಚಾರ್ಯರು ಭಾಷೆ ಮಾಡುವ ತೋರಿಸ್ಕೊಟ್ಟಿದ್ದಾರೆ ಅಲ್ಲಿ ಅಂತ. ಮುಂದುವರ್ಸು. ಯಾವುದೊಂದು ವಿಶೇಷವೋ ಇಲ್ಲವೋ ಅದನ್ನು ಹೀಗೆಯೇ ತಿಳಿಸಬೇಕು. ಅದಕ್ಕೆ ವಿಶೇಷ ಇದ್ರೆ ವಿಶೇಷದಿಂದ ತಿಳಿಸ್ಬೋದು, ಆದ್ರೆ ಈ ಬ್ರಹ್ಮ ಸ್ವರೂಪಕ್ಕೆ ಯಾವುದು ವಿಶೇಷ ಇಲ್ವಲ್ಲ. ಈ ವಿಶೇಷಗಳೆಲ್ಲ ಉಪಾಧಿಗಳಿಗೆ ಸೇರಿದ್ದು, ನಾಮ ರೂಪ ಎಲ್ಲಾನು. ಅದರಿಂದ ಇದಕ್ಕೆ ಯಾವುದು ನಾಮ ಇಲ್ಲ, ರೂಪ ಇಲ್ಲ, ಕ್ರಿಯೆ ಇಲ್ಲ, ಜಾತಿ ಇಲ್ಲ, ಯಾವುದು ಇಲ್ವಲ್ಲ. ಅದರಿಂದ ಈ ಮೂಲಕವಾಗಿ ತಿಳಿಸ್ಬೇಕು. ಶಬ್ದಗಳು ಪ್ರವೃತ್ತಿಯಾಗುವುದು ಅಂದ್ರೆ ಶಬ್ದ ಏನೋ ಒಂದು ತಿಳ್ಸಕ್ಕೆ ವಿಚಾರ ಮಾಡೋದಕ್ಕೆ ನಮ್ಮನ್ನ ಹಚ್ಚುತ್ತೆ ಅಂತ. ಇಲ್ಲಿ ಅಡಿ ಟಿಪ್ಪಣಿಯಲ್ಲಿ ತೈತೀರಿಯ ಭಾಷ್ಯದಲ್ಲಿ ಭಾಷ್ಯ ಭಾಗ 101ರಲ್ಲಿ ಮತ್ತೆ ಮಾಂಡುಕ್ಯ ಭಾಷ್ಯ 7ರಲ್ಲಿ ಗೀತಾ ಭಾಷ್ಯ 13-12 ಇವುಗಳಲ್ಲಿ ಶಬ್ದ ಪ್ರವೃತ್ತಿ ನಿಮಿತ್ತಗಳ ವಿಚಾರ ಇದೆ ಅಂತ ಅಡಿ ಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಅದೇನೆ ಅಲ್ಲುಗಳಿದೆ ತಿಳಿಸಿರುವಂಥದ್ದು 7ನೇ ಮಂತ್ರದ್ದು. ಮತ್ತೆ ಗೀತಾ ಭಾಷ್ಯ 13ನೇ ಅಧ್ಯಾಯದಲ್ಲಿ 12ನೇ ಮಂತ್ರ ಅನ್ನೋದನ್ನ ಸತ್ತನ್ನಾಸದ ಉಚ್ಯತೆ ಅಂತ ಹೇಳ್ಬೇಕಾದ್ರೆ ಅದೇ ಹೇಳಿತ್ತಲ್ಲ ಮೊನ್ನೆ, ಆ ರೀತಿಯಾಗಿ ತಿಳಿಸ್ಕೊಡ್ತಾರೆ ಅಂತ. ಹಾಗೆ ಅಂತ ಯಾವುದೊಂದು ವಿಶೇಷವು ಬ್ರಹ್ಮದಲ್ಲಿ ಇರುವುದಿಲ್ಲ, ಆದ್ದರಿಂದ ಇದು ಎತ್ತು ಓಡಾಡುತ್ತದೆ, ಬೆಳ್ಳನೆಯದು, ಕೋಡುಗಳುಳ್ಳದ್ದು ಎಂದು ಹೇಗೆ ಲೋಕದಲ್ಲಿ ತಿಳಿಸುವರೋ ಹಾಗೆ ಇದು ಅಂಥದ್ದು ಎಂದು ತಿಳಿಸುವುದಕ್ಕೆ ಆಗುವಂತಿಲ್ಲ. ಈ ಬ್ರಹ್ಮ ಸ್ವರೂಪನ ಇದು ಹಿಂಗಿದೆ ಅಂತ ತೋರಿಸಿ ಹೇಳಕ್ಕೆ ಆಗದೇ ಇಲ್ಲ. ಅಧ್ಯಾರೋಪಿತವಾಗಿರುವ ನಾಮ ರೂಪ ಕರ್ಮಗಳ ಮೂಲಕವೇ ವಿಜ್ಞಾನವೂ ಆನಂದವೂ ಆದದ್ದು ಬ್ರಹ್ಮವು. ವಿಜ್ಞಾನ ಘನನೆ ಬ್ರಹ್ಮ ಆತ್ಮ ಎಂಬಿಗೆ ಮುಂತಾದ ಶಬ್ದಗಳಿಂದ ಬ್ರಹ್ಮವನ್ನು ತಿಳಿಸುತ್ತಾರೆ. ಈ ಬ್ರಹ್ಮ ತಿಳಿಸ್ಬೇಕಾದ್ರೆ ಈ ರೀತಿಯಲ್ಲೇ ತಿಳಿಸ್ಬೇಕು. ಅಧ್ಯಾರೋಪದ ಮೂಲಕವಾಗಿ, ಇದು ಅಧ್ಯಾರೋಪ ಮಾಡ್ತಾ ಇರೋದಷ್ಟೇ, ಬ್ರಹ್ಮ ಸ್ವರೂಪನ ಹೇಳ್ತಾ ಇಲ್ಲ. ಅಧ್ಯಾರೋಪ ಮಾಡಿ ಅದ್ಯಾವುದೊಂದು ಇಲ್ಲ ಅಂತ ಅಧ್ಯಾರೋಪ ಮಾಡೋದು ಯಾತಕ್ಕೆ ಅಂದ್ರೆ ಅಪವಾದ ತೆಗೆದುಹಾಕೋದಕ್ಕೋಸ್ಕರ ಅಧ್ಯಾರೋಪ ಮಾಡ್ತಾರೆ. ಈ ರೀತಿ ಅಧ್ಯಾರೋಪದಿಂದನೇ ತಿಳಿಸೋದು. ಆದರೆ ಯಾವಾಗ ಯಾವ ಉಪಾಧಿಯ ವಿಶೇಷವೂ ಇಲ್ಲದ ಸ್ವರೂಪವನ್ನೇ ತಿಳಿಸಬೇಕೆಂಬ ಇಚ್ಛೆಯಾಗುವುದೋ ಆಗ ಯಾವ ಪ್ರಕಾರದಿಂದಲೂ ಅದನ್ನು ತಿಳಿಸುವುದಾಗುವುದಿಲ್ಲ. ಯಾಕೆಂದ್ರೆ ಅದಕ್ಕೆ ಯಾವುದು ಉಪಾಧಿಗಳೇ ಇಲ್ಲದೆ ಇರೋದ್ರಿಂದ ಇನ್ಯಾವ ಪ್ರಕಾರದಿಂದನೂ ತಿಳಿಸಕ್ಕಾಗಲ್ಲ. ಅದರಿಂದ ಆಗ ಪ್ರಾಪ್ತವಾಗಿರುವ ನಿರ್ದೇಶಗಳನ್ನು ಅಲ್ಲಗಳೆಯುವ ಮೂಲಕ, ಅದನ್ನೆಲ್ಲ ತೆಗೆದಾಕೋ ಮೂಲಕನೇ ಹೀಗಲ್ಲ ಅಂತ ತಿಳಿಸೋದೆ ಇದಕ್ಕೆ ಇರೋದು ಉಪಾಯ ಅಂತ. ಇವಾಗ ವಿಜ್ಞಾನವು ಆನಂದವು ವಿಜ್ಞಾನ ಆನಂದ ಆದದ್ದು ಬ್ರಹ್ಮ ಅಂತ, ಅದನ್ನೆಲ್ಲಿ ಅಲ್ಲಗಳಿದೆ ಅದು ಅದರಿಂದ ಆಚಾರ್ಯ ಹೇಳ್ತಾರೆ ಆ ಬ್ರಹ್ಮವನ್ನು ತಿಳಿಸುತ್ತಾರೆ ಅಂತ ಹೇಳಿದ್ದಾರೆ. ಅಲ್ಲೆಲ್ಲಗಳಿದೆ ನಿರ್ದೇಶನ ಇದೆಯಲ್ಲ ಅಲ್ಲಿ, ವಿಜ್ಞಾನವು ಆನಂದವು ಆನಂದಿ ಅಂತ ಭೇದ ಇರೋದಿಲ್ಲ. ಆನಂದದಲ್ಲಿ ಆನಂದದಲ್ಲಿ ಗ್ರೇಡೇಷನ್ಸ್ ಇರುತ್ತೆ, ಪ್ರಿಯ ಮೋದ ಪ್ರಮೋದ ಅಂತೆಲ್ಲಾನು. ಈ ಆನಂದ ಇದೆಯಲ್ಲ ಆತ್ಮಸ್ವರೂಪದ ಆನಂದ, ಅಲ್ಲಿ ಆನಂದಿ ಎರಡು ಇರೋದೇ ಇಲ್ಲ. ಅಲ್ಲಿ ಬರೀ ಆನಂದ ಮಾತ್ರವಾಗಿ ಉಳ್ಕೊಳ್ತಾನೆ ಅವನು ಅಂತ. ಅದನ್ನೇ ಸ್ವಾಮಿಗಳು ಕೊಟ್ಟಿದ್ರು ನೋಡಿ. ಜ್ಞಾನ ಆನಂದ ಆತ್ಮ ಬ್ರಹ್ಮ ಅಂತ ಯಾವುದೇ ಶಬ್ದಗಳು ತಗೊಂಡ್ರು ಕೂಡ ಅದೆಲ್ಲವೂ ಕೂಡ ನಾಮರೂಪಗಳಿಂದೊಡಗೂಡಿದ ಪರಮಾರ್ಥ ತತ್ವಕ್ಕೆ ವಾಚಕಗಳು, ಕೇವಲ ಸ್ವರೂಪಕ್ಕಲ್ಲ ಅಂತ.
ಸ್ವರೂಪಕ್ಕೆ ವಾಚಕ ಆಗೋದಿಲ್ಲ ಅದು ಅಂತ. ಸ್ವರೂಪದಿಂದ ನಿರ್ದೇಶನ ಮಾಡುವಂಥದ್ದಲ್ಲ ಅದು ಅಂತ. ನಾಮರೂಪಗಳಿಂದ ಕೂಡಿದಂಥ ಪರಮಾರ್ಥಕ್ಕೆ ವಾಚಕಗಳಷ್ಟೇ ಅದು. ಸ್ವರೂಪಕಲ ನಾಮರೂಪಕ್ಕಿಂತ ಬೇರೆ ಆಗಿರುತ್ತೆ ಸ್ವರೂಪಕಲ ಎಂದರ್ಥ. ಅದರಿಂದ ವಿಧಿಮುಖವಾಗಿ ಸತ್ಯ ಜ್ಞಾನಾದಿ ಶಬ್ದಗಳಿಂದ ನಿರ್ದೇಶನ ಮಾಡುವುದು ನಿಷೇಧ ಮುಖದಿಂದ ನಿರ್ದೇಶನ ಮಾಡುವುದಕ್ಕಿಂತ ಉತ್ತಮ ಪ್ರಕಾರ ಈಚಿನ ವೇದಾಂತಿಗಳ ಮತವು ಈ ಭಾಷೆಗೆ ವಿರುದ್ಧ ಎಂಬುದು ಸ್ಪಷ್ಟ ಅಂತ. ಅಂದ್ರೆ ಇತ್ತೀಚಿನ ವೇದಾಂತಿಗಳು ಅವರು ಏನ್ ಹೇಳ್ತಾರೆ ಅಂತಂದ್ರೆ, ವಿಧಿ ಎರಡು ತರ ಹೇಳಿದೆ ಅಲ್ಲಿ ಅಂತ. ಒಂದು ವಿಧಿಮುಖವಾಗಿ, ಇನ್ನೊಂದು ನಿಷೇಧ ಮುಖವಾಗಿ ಹೇಳುವಂಥದ್ದು ಅಂತ. ಅಂದ್ರೆ ಸತ್ಯ ಜ್ಞಾನ ಅನಂತ ಪಾಸಿಟಿವ್ ಸೆನ್ಸ್ ಅಲ್ಲಿ ಹೇಳುವಂಥದ್ದು ಅಂತ. ನಿಷೇಧ ಮುಖವಾಗಿ ಹೇಳೋದು ಅಂತ ನೇತಿ ನೇತಿ ಅಸ್ತೂಲ ಮನಣಂ ಅವ್ಯಯಂ ಅವಿಕಾರಂ ಅದೆಲ್ಲ ಹೇಳುವಂಥದ್ದು ನಿಷೇಧ ಮುಖವಾಗಿ ಅಂತ. ಆದರೆ ಆಚಾರ್ಯರು ಸತ್ಯಂ ಜ್ಞಾನಂ ಅನಂತ ಬ್ರಹ್ಮ ಅಂತ ಹೇಳ್ಬೇಕಾದ್ರೂ ಕೂಡ ತೈತಿರದಲ್ಲಿ ಅವ್ರು ಭಾಷೆ ಬರಬೇಕಾದ್ರೆ ನಿಷೇಧಾತ್ಮಕವಾಗಿ ಅವ್ರು ಭಾಷೆ ಬರಿತಾ ಇದ್ದಾರೆ ಅನ್ನೋದನ್ನ ನಾವು ನೆನಪಲ್ಲಿಟ್ಕೊಳ್ಬೇಕು ಅಂತ. ಯಾವತ್ತೂ ಕೂಡ ಅದು ನಿರ್ದೇಶನ ಈ ರೀತಿಯಾಗಿದೆ ಅಂತ ಅಲ್ಲ. ಅದು ಆ ವಿಜ್ಞಾನಾನಂದ ಬ್ರಹ್ಮ ಆಗಲಿ ಸತ್ಯಂ ಜ್ಞಾನಾನಂದ ಬ್ರಹ್ಮ ಆಗಲಿ ಅದೆರಡದು ಅಂದರೆ ಹಾಗೆ ತಿಳೋಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಆ ಏನೇ ನಿರ್ದೇಶನ ಮಾಡಿ ಹೇಳುತ್ತಲ್ಲ ಅದನ್ನ ಅಲ್ಲಗಳಿದೇನೆ ತಿಳ್ಕೊಡ್ಬೇಕು ಅಂತ. ಹಾಗಾಗಿ ತಾತ್ಪರ್ಯ ಕಡೆಯ ತಾತ್ಪರ್ಯ ಇರುವಂಥದ್ದು ಯಾವ್ದ್ರಲ್ಲಿ ಅಂತಂದ್ರೆ ಅಲ್ಲಗಳಿದು ಅಂದ್ರೆ ಅಧ್ಯಾರೋಪ ಮಾಡಿರೋದನ್ನ ಅಪವಾದ ಮಾಡುವುದರೊಳಗನೆ ಕಡೆಯದಾದಂತಹ ತಾತ್ಪರ್ಯ ಇರುವಂಥದ್ದು ಅನ್ನೋದನ್ನ ಹೇಳ್ತಾ ಇರೋದು. ಇನ್ನು ಮುಂದೆ ಯಾರು ನೀವು ಯಾರು ಹೇಳ್ತೀರಾ? ನಕಾರದ್ವಯದ ಅರ್ಥ ಅಂದ್ರೆ ನೇತಿ ನೇತಿ ಅಂತ 2 ಸತಿ ಯೂಸ್ ಮಾಡಿದಾರಲ್ಲ, ಅದು ಏನಕ್ಕೆ 2 ಸತಿ ಯೂಸ್ ಮಾಡಿದ್ದಾರೆ ಅಂತ ಅಂದ್ರೆ ನಾವು ನೋಡಿದ್ರೆ ಇದಕ್ ಮುಂಚೆ ಎಲ್ಲ ಮೂರ್ತ ಅಮೂರ್ತ ಓದ್ಕೊಂಡ್ ಬಂದಿರೋದಕ್ಕೆ ಓಕೆ ಮೂರ್ತ ಅಲ್ಲ ಅಮೂರ್ತ ಅಲ್ಲ ಅದಕ್ಕೆ 2 ಸತಿ ಯೂಸ್ ಮಾಡಿದ್ದಾರೆ. 2 ಸತಿ ನೇತಿ ನೇತಿ ಅನ್ನೋ ಶಬ್ದ ಬಳಸಿದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಹಂಗಲ್ಲ. ಹಂಗೇನಾದ್ರು ಆದ್ರೆ ಮತ್ತೆ ಅದನ್ನೂ ಅಲ್ಲಗಳಿಯಕ್ಕೆ ಇನ್ನೊಂದ್ ಸತಿ ಹೇಳ್ಬೇಕಾಗುತ್ತೆ. ಆದ್ರೆ ಆ ರೀತಿ ಎಲ್ಲ ಶ್ರುತಿ ಹೇಳ್ತಿರೋದು ಅಂತ ಭಾಷ್ಯದಲ್ಲಿ ತೋರಿಸ್ತಾರೆ. ಇದಂಚ ನಕಾರದ್ವಯಂ ವೀಪ್ಸಾ ವ್ಯಾಪ್ತ್ಯರ್ಥಂ. ಈ ನಕಾರದ್ವಯ ಇದೆಯಲ್ಲ ನೇತಿ ನೇತಿ ಅಂತ, ಅದು ವೀಪ್ಸ ಅಂದ್ರೆ ರಿಪಿಟೇಷನ್ ಅಂತ. ಅದು ಯಾವಾಗ ಹೇಳ್ತಾರೆ ಅಂದ್ರೆ ವ್ಯಾಪ್ತ್ಯರ್ಥಂ, ಅದೆಲ್ಲಾ ಕಡೆ ಸರ್ವ ವಿಷಯಗಳು ಎಲ್ಲಾ ವಿಷಯಗಳನ್ನು ವ್ಯಾಪಿಸ್ಬಿಟ್ಟಿದೆ ಅಂತ ಹೇಳ್ಬೇಕಾದ್ರೆ ನೇತಿ ನೇತಿ ಅಂತ ಉಪಯೋಗಿಸ್ತಾರೆ. ಈ ಎಷ್ಟೋ ಸತಿ ಇಲ್ಲಿ ಮುಂದೆನೆ ಗ್ರಾಮೆ ಗ್ರಾಮೆ ಅಂತ ಉದಾಹರಣೆ ಕೊಡ್ತಾರೆ. ನಾವು ಮಾತಾಡ್ಬೇಕಾದ್ರೆ ಮತ್ತೆ ಮತ್ತೆ ಮಾಡ್ದೆ ಅಂತೀವಿ. ಅಂದ್ರೆ ಎಷ್ಟೋ ಸತಿ ನಾವ್ ಎಲ್ಲೆಲ್ಲಿ ರಿಪಿಟೇಷನ್ ಅಂತ ಯೂಸ್ ಮಾಡ್ತೀವೋ ಆ ಪದಗಳು ಅದರ ಅರ್ಥ ಅಂದ್ರೆ ಅಷ್ಟು ವ್ಯಾಪಕವಾಗಿ ಮಾಡಿದೀವಿ ಅದನ್ನ ಅಥವಾ ನೋಡಿದೀವಿ ಅಂತಾನೆ ಹೊರ್ತು ಎರಡನ್ನ ಮಾತ್ರ ತೆಗ್ದು ಹಾಕೋದಕ್ಕೆ ಅಂತ ಅಲ್ಲ. ಯದ್ಯತ್ ಪ್ರಾಪ್ತಂ ತತ್ತತ್ ನಿಷಿಧ್ಯತೆ. ಯಾವ್ದು ಬ್ರಹ್ಮದ ಒಂದು ಗುಣ ಅಂತ ವಿಶೇಷಣ ಗುಣಗಳು ಅಂತ ಹೇಳಿದ್ವೋ ಅದೆಲ್ಲವನ್ನೂ ನಿಷಿಧ್ಯತೆ ಅದೆಲ್ಲವನ್ನೂ ಅಲ್ಲಗೆಳೆಯುತ್ತೆ ನೇತಿ ನೇತಿ ಅನ್ನೋ ಶಬ್ದ. ಬರೀ 2 ಬರೀ ಮೂರ್ತ ಅಮೂರ್ತ ಅಷ್ಟೇ ಅಲ್ಲಗೆಳಿತಾ ಇದೆ ಅಂತ ಅನ್ಕೋಬಾರ್ದು. ಏನೇನು ಆಗುತ್ತೋ ಬ್ರಹ್ಮದ ಧರ್ಮಗಳು ಅಂತ ಎಲ್ಲವನ್ನೂ ನಿಷೇಧ ಮಾಡೋದಿಕ್ಕೆ 2 ಸತಿ ವಿಪ್ಸ್ಯಾರ್ಥದಲ್ಲೇ ಬಳಸಿರೋದು. ತಥಾಚ ಸತಿ ಅನಿರ್ದಿಷ್ಟ ಆಶಂಕಾ ಬ್ರಹ್ಮಣಃ ಪರಿಹೃತ ಭವತಿ. ಹಿಂಗ್ ಹೇಳಿದ್ರೇನೆ ಬ್ರಹ್ಮವನ್ನ ಸರಿಯಾಗಿ ಹೇಳ್ದಂಗಾಗುತ್ತೆ. ಆಶಂಕ ಪರಿಹೃತ, ಯಾವುದೇ ಒಂದು ಶಂಕೆ, ಅನಿರ್ದಿಷ್ಟ ಆಶಂಕ ಅಂದ್ರೆ ಇನ್ನೆಲ್ಲೂ ಒಂಚೂರುನು ಯಾವುದೇ ಒಂದು ಅನುಮಾನ ಇಲ್ಲದೆ ಎಲ್ಲ ಬ್ರಹ್ಮದ ವಿಷಯದಲ್ಲೇ ಏನು ಅನುಮಾನ ಇಲ್ದಂಗೆ ಎಲ್ಲಾ ಪರಿಹಾರ ಮಾಡ್ದಂಗ ಆಗುತ್ತೆ ನೇತಿ ನೇತಿ ಅಂತ ಹೇಳಿದ್ರೇನೆ ಅಂತ ಹೇಳ್ತಾ ಇದಾರೆ. ಅನ್ಯಥಾ ಈಗ ನೇತಿ ನೇತಿ ಅನ್ನೋದಲ್ಲದೆ ಬೇರೆ ಏನಾದ್ರೂ ಆದ್ರೆ ಅನ್ಯಥಾ ಹಿ ನಕಾರದ್ವಯೇನ ಪ್ರಕೃತ ದ್ವಯ ಪ್ರತಿಷೇಧೆ ಯದ್ ಅನ್ಯತ್ ಪ್ರಕೃತಾತ್ ಪ್ರತಿಷಿದ್ಧ ದ್ವಯಾತ್ ಬ್ರಹ್ಮ ತನ್ ನ ನಿರ್ದಿಷ್ಟಂ. ಈಗಲ್ಲ ಅಂದ್ರೆ ಈ ರೀತಿ ನಾವ್ ಅರ್ಥ ಮಾಡ್ಲಿಲ್ಲ ಅಂದ್ರೆ 2 ನಕಾರಗಳಿಂದ ಇಲ್ಲಿ ಈ ಪ್ರಕೃತವಾದದಲ್ಲೇ ಏನ್ ಹೇಳ್ಕೊಂಡ್ ಬಂದಿರೋದು ಮೂರ್ತ ಅಮೂರ್ತ ಅಂತ 2 ವಿಷಯನ ಹೇಳ್ಕೊಂಡ್ ಬಂದಿರೋದು. ಆ 2ಅನ್ನೇ ಅಲ್ಲಗೆಳ್ದಿದೆ ಅಂತ ಏನಾದ್ರು
ಪ್ರಕೃತವಾಗಿ ನಿಷೇಧ ಆಗಿದೆ ಅಂತ ಏನಾದ್ರು ಅನ್ಕೊಂಡ್ಬಿಟ್ರೆ ನಾವು ಅವಾಗ ಏನಾಗುತ್ತೆ ಅಂದ್ರೆ ಬ್ರಹ್ಮವನ್ನ ಸರಿಯಾಗಿ ತತ್ ನ ನಿರ್ದಿಷ್ಟಂ ಬ್ರಹ್ಮ ತತ್ ನ ನಿರ್ದಿಷ್ಟಂ ಬ್ರಹ್ಮವನ್ನ ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಆಗೋಗ್ಬಿಡುತ್ತೆ. ಅವಾಗ ನಾವೇನಾದ್ರೂ ಈ ಪ್ರಕೃತವಾದ ಅಂದ್ರೆ ಈ ಕಾಂಟೆಕ್ಸ್ಟ್ ಅಲ್ಲೇ ಈ ಬ್ರಾಹ್ಮಣದಲ್ಲಿ ನೋಡ್ಕೊಂಡ್ ಬಂದಿರೋ ಎರಡು ವಿಷಯನೇ ಆದಿದೈವಿಕವಾಗಿ ಆಧ್ಯಾತ್ಮಿಕವಾಗಿ ಮೂರ್ತ ಅಮೂರ್ತ ಸ್ವರೂಪಗಳನ್ನ ಹೇಳಿರೋದು ಅಷ್ಟ್ ಮಾತ್ರ ನಿಷೇಧ ಮಾಡಿದ್ದಾರೆ ಅಂತ ಅನ್ಕೊಂಡ್ರೆ ಅದು ಬ್ರಹ್ಮವನ್ನ ಸರಿಯಾಗಿ ತಿಳಿಸಿದಂತೆ ಆಗೋದಿಲ್ಲ. ಅದು ಏನಕ್ಕೆ ಅಂತ ಅಂದ್ರೆ ಅಡಿ ಟಿಪ್ಪಣಿನೂ ಕೊಟ್ಟಿದ್ದಾರೆ. ಇದಲ್ಲ ಎಂದರೆ ಮೂರ್ತವಲ್ಲ ಅಮೂರ್ತವಲ್ಲ ಎಂದಿಷ್ಟೇ ಅರ್ಥ ಎಂದಿಟ್ಟುಕೊಂಡರೆ ಇವುಗಳಿಗಿಂತ ಬೇರೆ ಎಂದು ಹೇಳಿದಂತ ಆಗುವುದೇ ಹೊರತು ಅದು ಎಂಥದ್ದು ಅಂತ ಹೇಳಿದಂತ ಆಗೋದಿಲ್ಲ. ಈಗ ನೇತಿ ಅಂತ ಅಷ್ಟ್ ಮಾತ್ರ ಇದೆರಡೇ ತೆಗ್ದಿದ್ದಾರೆ ಅಂದ್ರೆ ಸರಿ ಹಂಗಾರೆ ಬೇರೆ ಒಂದು ವಿಷಯ ಆಬ್ಜೆಕ್ಟ್ ಆಗಿನೇ ಇನ್ನೊಂದೇನೋ ಹೇಳ್ತಿದ್ದಾರೆ, ಇದು ಎರಡೂ ಅಲ್ಲ ಇನ್ನೊಂದಿದೆ ಅಂತಾನೆ ಅನ್ಸ್ಬಿಡತ್ತೆ ಅವಾಗ. ಆದ್ರೆ ನಮ್ಮ ಸ್ವರೂಪ ನಿಜವಾದ ಸ್ವರೂಪ ಅದು ಆಬ್ಜೆಕ್ಟ್ ಅಲ್ಲ, ಅದು ವಿಷಯನೇ ಅಲ್ಲ. ಅದು ಎಂತದ್ದು ಎಂಬುದನ್ನು ಹೇಳಿದಂತೆ ಆಗುವುದಿಲ್ಲ, ಅದರ ಸ್ವರೂಪ ಹೇಳ್ದಂಗ ಆಗೋದಿಲ್ಲ, ಇನ್ನೊಂದ್ ಯಾವ್ದೋ ಇದೆ ಅಂತ ಹೇಳ್ದಂಗ ಆಗುತ್ತೆ. ರೂಪಿಯಾದ ಬ್ರಹ್ಮವು ರೂಪಗಳಿಗಿಂತ ಬೇರೆ ಎಂಬುದು ತಾನೇ ಸಿದ್ಧವಾಗಿರುವುದರಿಂದ ಅದನ್ನೇ ಹೇಳುವ ವಾಕ್ಯವು ಅನುವಾದವು ಆಗುವುದೆಂದು ತಿಳಿಯಬೇಕು. ಈ ರೂಪಿಯಾದ ಬ್ರಹ್ಮ ಎಲ್ಲಾ ರೂಪಗಳಿಗಿಂತ ಬೇರೆ ಅನ್ನೋದು ಅದು ಸ್ವತಃ ಸಿದ್ಧವಾಗಿದೆ. ಅದೇ ವಿಷಯನೇ ಹೇಳಕ್ ಬಂದಿರುತ್ತೆ ಹೊರತು ಶ್ರುತಿ ಬೇರೆ ರೀತಿ ಹೇಳಕ್ ಬಂದಿರೋದಿಲ್ಲ. ಅದು ಸೂತ್ರ ಭಾಷ್ಯ ಮಾಂಡುಕ್ಯ ಭಾಷ್ಯ ಎಲ್ಲ. ನೋಡಿ, ಅಲ್ಲ ರೂಪಿ ಎನ್ನುವಂತ ಪದ ಲೌಕಿಕ ಭಾಷೆಯಲ್ಲಿ ಬಳಕೆ ಆಗೋದಿಲ್ಲ. ಅದು ಅಂದ್ರೆ ಆ ಭಾಷೆ ಇದೆ, ಅದು ಅಂದ್ರೆ ಆ ಸಮೃದ್ಧಿ, ಭಾಷಾ ಸಮೃದ್ಧಿಯನ್ನ ಸ್ವಾಮಿಗಳವ್ರು ಎಷ್ಟು ಚೆನ್ನಾಗಿ ತೋರಿಸ್ಕೊಡ್ತಾರೆ ಅನ್ನೋದು ನಾವು ನೋಡ್ಬೇಕು. ನಾವು ಎಷ್ಟು ಭಾಷೆಗಳ ಲಾಲಿತ್ಯ ಅನ್ನೋದು ಎಷ್ಟು ಚೆನ್ನಾಗಿದೆ. ನಮ್ಮ ಕನ್ನಡ ಸ್ವಾಮಿಗಳದ್ದು ಬೇರೆ ಅರ್ಥ ಬಿಟ್ಬಿಡಿ, ಅಧ್ಯಾತ್ಮದ ಬಿಟ್ಬಿಡಿ, ಅವ್ರದ್ದು ಕನ್ನಡ ಪುಸ್ತಕಗಳು ಓದ್ಕೊಂಡು ಹೋಗ್ತಾ ಇದ್ರೆ ಎಷ್ಟು ಚೆನ್ನಾಗಿರತ್ತಪ್ಪ. ನಮ್ಮ ಕನ್ನಡದ ಎಷ್ಟು ಚೆನ್ನಾಗಿ ಸುಲಲಿತವಾಗಿ ಎಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತೆ ನೋಡಿ. ಇದೇ ತಗೊಳ್ಳಿ, ರೂಪಿ ಲೌಕಿಕದಲ್ಲಿ ಬಳಸ್ತೇವಪ್ಪ ರೂಪಿ, ರೂಪಿಸ್ಬೇಕು ಸಾಧ್ಯನೇ ಇಲ್ಲ ಬಳಸೋದಕ್ಕೆ. ಯಾವ್ದನ್ನ ಬಳಸ್ಬೇಕು ರೂಪಿ ಅಂತ? ಹಾಗೆ ಇಲ್ಲ, ಅವ್ರು ಕೊಟ್ಟಿರೋದು ಮಾಂಡುಕ್ಯ ಭಾಷ್ಯ ಭಾಗ ಅಂತ. ಅಂದ್ರೆ ಅದೊಂದ್ ಸ್ವಲ್ಪ ಗೊತ್ತು, ಅದು ಹೇಳ್ತೀನಿ. ಅಂದ್ರೆ ಏನಿದೆ ಅಲ್ಲಿ ಅಂದ್ರೆ ಅಲ್ಲಿ ಮತ್ತೆ ಆಕ್ಷೇಪನೆ ಇದೆ ಆಕ್ಚುಲಿ ಭಾಷ್ಯ ಭಾಗದಲ್ಲೇ ಮಾಂಡುಕ್ಯ ಉಪನಿಷತ್ತಲ್ಲಿ. ಅಂದ್ರೆ ಆತ್ಮನಿಗೆ ಚತುಷ್ಪಾತ್ ಅಂತ ಹೇಳ್ಬಿಟ್ಟು ನೀವು ತುರಿಯಾತ್ಮನನ್ನ ಹೇಳ್ದೆ ಯಾಕೆ ನಿಷೇಧವಾಗಿ ಹೇಳ್ತಿದ್ದೀರಾ ಅಂತ ಅಲ್ಲೂ ಕೂಡ ಇದನ್ನೇ ಕೇಳ್ತಾರೆ. ಚತುಷ್ಪಾತ್ ಹೇಳ್ತೀವಿ ಅಂತ ಪ್ರತಿಜ್ಞೆ ಮಾಡ್ಬಿಟ್ಟು 3 ಪಾದಗಳನ್ನ ಹೇಳ್ಬಿಟ್ಟು ಚತುರ್ಥ ಪಾದ ಹೇಳೋ ಅಷ್ಟೊತ್ತಿಗೆ ಯಾಕೆ ನೀವ್ ನಿಷೇಧ ಮಾಡ್ತೀರಾ ಅಂತಾನೆ ಹೇಳ್ತಾರೆ. ಆವಾಗ ಅಲ್ಲೂ ಕೂಡ ಸರ್ಪಾದಿ ವಿಕಲ್ಪ ಪ್ರತಿಷೇಧೇನ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ವಿಕಲ್ಪಗಳನ್ನು ತೆಗೆದ್ರೇನೆ ಹೇಳಕ್ ಸಾಧ್ಯನೇ ಹೊರತು ಅದನ್ನ ಇಂಥದ್ದು ಅಂತ ನಾವು ತೋರ್ಸೋದಕ್ಕಾಗಲ್ಲ ಅಂತ ಹೇಳ್ತಾರೆ ಮಾಂಡುಕ್ಯ ಉಪನಿಷತ್ನಲ್ಲೂ ಕೂಡ. ಹಾಗೆ ಇಲ್ಲೂ ಕೂಡ ಎಲ್ಲಾ ವಿಕಲ್ಪಗಳನ್ನು ತೆಗಿಬೇಕು, ಎರಡನ್ ಮಾತ್ರ ತೆಗ್ದಿವಿ ಅಂತ ಅಲ್ಲ ಅಂತ. ಕೀದೃಶಂನು ಖಲು ಏನಕ್ ಹಾಗೆ ಅಂತ ಕೇಳ್ತಿದ್ದಾರೆ. ಅಲ್ಲ ಕೀದೃಶಂನು ಖಲು ಅದು ಯಾವ ತರದ್ದು ಅಂತ, ಅದು ಎಂಥದ್ದು ಅಂತ ಕೇಳ್ತಿದ್ದಾರೆ. ಇತಿ ಆಶಂಕಾನ್ ನ ನಿವರ್ತಿಷ್ಯತೆ. ಸೊ ಅದು ನಾವು ಪೂರ್ತಿ ಹೇಳಿಲ್ಲ ಅಂದ್ರೆ ಈ ಒಂದು ಅದ್ ಯಾವ ತರದ್ದು ಅದರ ನಿಜವಾದ ಸ್ವರೂಪ ಹೇಳ್ದಂಗ ಆಗಲ್ಲ. ಅದರ ನಿಜವಾದ ಸ್ವರೂಪದ ಬಗ್ಗೆ ಇರೋ ಸಂಶಯ ತೆಗ್ದಂಗ್ ಆಗೋದೇ ಇಲ್ಲ. ಅದಕ್ಕೆ ಎಲ್ಲಾನು ತೆಗ್ದಿದೀವಿ ಅಂತಾನೆ ಅರ್ಥ ಮಾಡ್ಕೋಬೇಕು, ಬರೀ 2 ಮೂರ್ತ ಅಮೂರ್ತ ಅಲ್ಲ ಅಂತ. ತಥಾಚ ಅನರ್ಥಕಶ್ಚ ಸ ನಿರ್ದೇಶ. ಆದ್ದರಿಂದ ಈ ನಿರ್ದೇಶವು ಅನರ್ಥಕ ಆಗೋದಿಲ್ಲ. ನಾವ್ ಈ ರೀತಿ ಹೇಳಿರೋದು ಶ್ರುತಿಯಲ್ಲೇನೆ ಈ ರೀತಿ ಹೇಳಿರೋದು, ಇದು ಅನರ್ಥಕ ಅಲ್ಲ. ಏನಕ್ಕೆ ಅಂದ್ರೆ ಪುರುಷಸ್ಯ ವಿವಿಧಿಷಾಯಾಹ ಅನಿವರ್ತಕತ್ವಾತ್. ಏನಕ್ಕೆ ಅಂದ್ರೆ ಈ ಪುರುಷನನ್ನು ಏನಕ್ಕೆ ಅಂದ್ರೆ ಅದು ಪುರುಷನ ಜಿಜ್ಞಾಸೆಯನ್ನು ತೊಲಗಿಸದಂತೆ ಆಗುವುದಿಲ್ಲ. ವಿವಿಧಿಷಾಯ ಅಂದ್ರೆ ತಿಳ್ಕೋಬೇಕು ಅನ್ನೋ ಇಚ್ಛೆ. ಈ ರೀತಿ ಹೇಳಲಿಲ್ಲ ಅಂದ್ರೆ ಪುರುಷನ ಒಂದು ಜಿಜ್ಞಾಸೆ
ಆ ಆ ಬ್ರಹ್ಮ ಜಿಜ್ಞಾಪಯಿಷ್ಯಾಮಿ ಅಂತ ಏನ್ ಅಜಾತಶತ್ರು ಹೇಳಿದ್ನೋ ಅದನ್ನ ಅವನಿಗೆ ತಿಳಿಸ್ದಂಗೆ ಅನಿವರ್ತಕತ್ವ ಅದನ್ನ ಹೇಳ್ದಂಗ ಆಗೋದಿಲ್ಲ, ಅವನ್ಗೆ ಅವನ ಅನುಮಾನಗಳನ್ನ ತೊಲಗಿಸದಂತ ಆಗೋದಿಲ್ಲ. ಅದಕ್ಕೆ ಮತ್ತೆ ಅಡಿ ಟಿಪ್ಪಣಿ ಬರೀತಾರೆ. ಪ್ರಮಾಣದ ಫಲವು ಜಿಜ್ಞಾಸಾ ಪರಿಸಮಾಪ್ತಿ, ವಿಷಯವು ತಿಳಿಯುತ್ತೆಂಬ ತೃಪ್ತಿ, ಮೂರ್ತಾಮೂರ್ತಗಳೆಲ್ಲ ಎಂದಿಷ್ಟೇ ಅರ್ಥವಾದರೆ ಜಿಜ್ಞಾಪ ಪರಿಸಮಾಪ್ತಿ ಆಗಲಾರದು. ಅಂದ್ರೆ ನಿಜವಾಗ್ಲೂ ಇದು ಹೇಳಿದ್ದು ಅಂದ್ರೆ ಇವಾಗ ವಾಚಕವಾಗಿ ಹಿಂಗಂದ್ರೆ ಈಗ ನಾವ್ ಹೇಳ್ತಾ ಇದೀವಿ ಅಂತ ಅರ್ಥ ಮಾಡ್ಕೊಂಡಿದ್ದಲ್ಲ, ನಿಜವಾಗ್ಲೂ ಅರ್ಥ ಆಗಿದ್ರೆ ನಾವ್ ಆ ಬ್ರಹ್ಮ ಸ್ವರೂಪದಲ್ಲೇ ನಿಂತ್ಕೋಬೇಕು. ಅದೇ ಅದರ ಫಲ ಆಕ್ಚುಲ್ ಆಗಿ. ಅದು ಬಿಟ್ಟು ಈಗ ಇದಿಷ್ಟ್ ಮಾತ್ರ ತೆಗ್ದಿದೀವಿ, ಇದ್ ಹಿಂಗ್ ಹೇಳ್ತಾ ಇದೀವಿ ಅನ್ನೋದೆಲ್ಲ ಹೇಳಿದ್ರುನು ಆಕ್ಚುಲ್ ಆಗಿ ಆ ಜಿಜ್ಞಾಸೆ ಪರಿಸಮಾಪ್ತಿ ಆಗೋದಿಲ್ಲ ಅಂತ ಹೇಳ್ತಾ ಇರೋದು. ಅಂದ್ರೆ ಟು ನೋ ದ ಸೆಲ್ಫ್ ಇಸ್ ಟು ಬಿ ದ ಸೆಲ್ಫ್ ಅಂತಾರಲ್ಲ, ಹಂಗೆ ಆತ್ಮತತ್ವದಲ್ಲೇ ನಿಂತ್ಕೊಳ್ಳೋದೆ ಲಕ್ಷ್ಯ. ಇದೆಲ್ಲ ಇದರ ಲಕ್ಷ್ಯ ಆಗುತ್ತೆ. ಬ್ರಹ್ಮ ಜ್ಞಾಪಯಿಷ್ಯಾಮಿ ಇತಿ ಚ ವಾಕ್ಯಂ ಅಪರಿಸಮಾಪ್ತ್ಯರ್ಥಂ ಸ್ಯಾತ್. ಅವಾಗ ಬ್ರಹ್ಮವನ್ನು ತಿಳಿಸಿಕೊಡುವೆನು, ವಿಜ್ಞಾಪಿಸಿಕೊಳ್ಳುವೆನು ಅಂತ ಪ್ರತಿಜ್ಞೆ ಏನ್ ಮಾಡಿರ್ತಾನೋ ಅಜಾತಶತ್ರು, ಅದು ಅಪರಿಸಮಾಪ್ತ ಆಗೋಗ್ಬಿಡತ್ತೆ, ಅದು ಹೇಳ್ದಂತೆ ಆಗೋದಿಲ್ಲ. ಯದಾತು ಸರ್ವದಿಕ್ ಕಾಲಾದಿ ವಿವಿಧಿಷಾ ನಿವರ್ತಿತ ಸ್ಯಾತ್ ಸರ್ವೋಪಾಧಿ ನಿರಾಕರಣ ದ್ವಾರೇಣ. ಅಂದ್ರೆ ಯಾವಾಗ ಎಲ್ಲಾ ಉಪಾಧಿಗಳನ್ನು ತೆಗೆದ ಸರ್ವ ಉಪಾಧಿ ನಿರಾಕರಣ ದ್ವಾರೇನ ಎಲ್ಲಾ ಉಪಾಧಿಗಳನ್ನು ತೆಗೆದ್ರೇನೆ ಆವಾಗ್ಲೇ ನಮ್ಗೆ ಸರ್ವ ದಿಕ್ ಕಾಲಾದಿ ವಿವಿಧಿಷ ಎಲ್ಲಾ ದಿಕ್ಕು ಕಾಲ ಮುಂತಾದ ಎಲ್ಲಾ ವಿಷಯಗಳ ಜಿಜ್ಞಾಸೆಯನ್ನು ತೊಲಗಿಸಿದಂತೆ ಆಗೋದು. ಯಾಕೆ ಅಂದ್ರೆ ಬ್ರಹ್ಮಸ್ವರೂಪದಲ್ಲೇ ಯಾವ ಉಪಾಧಿಗಳು ಇರೋದಿಲ್ಲ. ಬ್ರಹ್ಮಸ್ವರೂಪ ಅದು ನಿರುಪಾಧಿಕ ಸ್ವರೂಪ ಆಗಿರುತ್ತೆ. ಆದ್ರೆ ಇಲ್ಲಿ ಬೋಧನೆಗೆ ನಾವು ಅಧ್ಯಾರೋಪಿತವಾಗಿ ಅದರ ಮೇಲೆ ಉಪಾಧಿಗಳನ್ನ ಹೇಳ್ತೀವಿ. ಅಂದ್ರೆ ನಾವು ಕೂಡ ಅಧ್ಯಾಸ ಮಾಡ್ಕೊಂಡಿರ್ತೀವಿ, ಈ ಜಗತ್ತಿದೆ, ಕಾಲ ಇದೆ, ದೇಶ ಇದೆ ಅಂತ ಎಲ್ಲ. ಅದೆಲ್ಲಾ ತೆಗೆದ್ರೇನೆ ಅವಾಗ್ಲೇ ನಿಜವಾದ ಬ್ರಹ್ಮಸ್ವರೂಪನ ತಿಳಿಸ್ದಂಗ ಆಗೋದು. ತದಾ ಅದಕ್ಕೆ ಒಂದು ಉದಾಹರಣೆನು ಕೊಡ್ತಾರೆ. ಸೈಂಧವ ಘನವತ್ ಏಕರಸಂ ಪ್ರಜ್ಞಾನ ಘನಂ ಅನಂತರಂ ಅಬಾಹ್ಯಂ ಸತ್ಯಸ್ಯ ಸತ್ಯಂ ಅಹಂ ಬ್ರಹ್ಮಾಸ್ಮಿ ಇತಿ. ಹೆಂಗೆ ಉಪ್ಪಿನ ಸೈಂಧವ ಘನ ಅಂದ್ರೆ ಉಪ್ಪಿನ ಹರಳು, ಅದು ಎಲ್ಲಾ ಕಡೆನೂ ಉಪ್ಪಾಗೇ ಇರುತ್ತೆ, ಅದ್ರಲ್ಲಿ ಯಾವುದೇ ರೀತಿಯಾದ ಬೇರೆ ರುಚಿ ಇರಲ್ವೋ, ಇನ್ನೇನೂ ಇರಲ್ಲ, ಬರೀ ಉಪ್ಪು ಬಿಟ್ರೆ ಅಲ್ಲಿ ಇನ್ನೇನೂ ಇರಲ್ವೋ, ಹಂಗೆ ಆ ಬ್ರಹ್ಮಸ್ವರೂಪವು ಪ್ರಜ್ಞಾನ ಘನವಾಗೇ ಇರುತ್ತೆ. ಅದು ಅದು ಬಿಟ್ರೆ ಇನ್ನ ಅದಕ್ಕೆ ಅದಾದ್ಮೇಲೆ ಅಬಾಹ್ಯ ಅನ್ನೋದೆಲ್ಲ ಇರೋದೇ ಇಲ್ಲ. ಅದಕ್ಕೆ ಸತ್ಯಸ್ಯ ಸತ್ಯಂ ಅಹಂ ಬ್ರಹ್ಮಾಸ್ಮಿ ಇತಿ ಸರ್ವತಃ ನಿವರ್ತತೆ ವಿವಿಧಿಷಾ ಆತ್ಮನಿ ಏವ ಅವಸ್ಥಿತ ಪ್ರಜ್ಞಾ ಭವತಿ. ಸತ್ಯದ ಸತ್ಯವೂ ಅದೇ ಆಗಿರುತ್ತೆ. ಅಂದ್ರೆ ಪ್ರಾಣಗಳ ಸತ್ಯ, ಅಂದ್ರೆ ಪ್ರಾಣಗಳು ಅನ್ಬೇಕಾದ್ರೆ ಅವರು ಆದಿದೈವಿಕವಾಗಿ ಆಧ್ಯಾತ್ಮಿಕವಾಗಿ ಎಲ್ಲವನ್ನೂ ತಗೊಂಡ್ರು, ನಮ್ಮ ಸಂಸ್ಕಾರಗಳು ವಾಸನೆಗಳು ಎಲ್ಲಾನು. ಅದೆಲ್ಲದಕ್ಕೂ ಸತ್ಯ ಆಗಿರೋ ಆ ಬ್ರಹ್ಮನೇ ಅಹಂ ಬ್ರಹ್ಮಾಸ್ಮಿ, ಅದೇ ನಾನಾಗಿದ್ದೇನು ಅಂತ ತಿಳ್ಕೋಬೇಕು. ಅವಾಗ್ಲೇ ಸರ್ವತಃ ನಿವರ್ತತೆ ಅಂದ್ರೆ ಎಲ್ಲಾ ವಿಷಯದ ಜಿಜ್ಞಾಸೆಯು ಅಲ್ಲಿ ಅವಾಗ್ಲೇ ಹೇಳಿದ್ರಲ್ಲ ಜಿಜ್ಞಾಸ ಅಂತ, ಪ್ರತಿಯೊಂದು ವಿಷಯದ ಜಿಜ್ಞಾಸೆನು ಆವಾಗ ತೊಲಗೋದು. ಅವಾಗ ಪ್ರಜ್ಞೆಯು ಪ್ರಜ್ಞಾ ಆತ್ಮನಿ ಏವ ಅವಸ್ಥಿತ ಅಂದ್ರೆ ಆತ್ಮಸ್ವರೂಪದಲ್ಲೇ ಆ ಪ್ರಜ್ಞೆ ನೆಲೆ ನಿಲ್ಲುತ್ತೆ. ಆದ್ದರಿಂದ ತಸ್ಮಾತ್ ವೀಪ್ಸಾರ್ಥಂ ನೇತಿ ನೇತಿ ನಕಾರದ್ವಯಂ, ಅದರಿಂದಲೇ ಈ ವೀಪ್ಸಾರ್ಥವಾಗಿ ನೇತಿ ನೇತಿ ಅಂತ ಎರಡು ನಕಾರವನ್ನ ಉಪಯೋಗಿಸಿರೋದು ಶ್ರುತಿಯಲ್ಲಿ. ಈಗ ಇವಾಗ ನಿಷೇಧ ರೂಪವಾಗಿ ನಾವು ಇವಾಗ ಮನನದಲ್ಲಿ ನೋಡ್ಕೊಂಡಾಗ ನಿಷೇಧ ರೂಪವಾಗಿ ಅವಸ್ಥಾತ್ರದ ವಿಚಾರಗಳಿಂದ ಏನಾಗುತ್ತೆ, ಈಗ ಕನಸಿನಾವಸ್ಥೆಯಲ್ಲಿ ತೋರಿದಂತಹ ಅಷ್ಟೂ ದೃಶ್ಯರಾಶಿಗಳು ಕೂಡ ಅಲ್ಲಗಳಿದೆ ಅಂದ್ರೆ
ನಾವು ಏನಾಗುತ್ತೆ, ನಮ್ಗೆ ಪ್ರಾಕೃತಿಕವಾಗಿ ನಾವು ಅಲ್ಲಗಳದೇನೆ ನನ್ನ ಕನಸು ಅಂತ ಹೇಳ್ತಾ ಇರ್ತೀವಿ ನಾವು. ಆದ್ರೆ ವಿಚಾರ ಮಾಡಿರಲ್ಲ, ಅಲ್ಲಿ ಕನಸಿನ ಅಷ್ಟು ದೃಶ್ಯಗಳನ್ನ ನಾವು ಇಲ್ದೇ ಇರೋದು ಅಂತ ಅನ್ಕೊಂಡೇ ನಾವು ಹೇಳ್ತಾ ಇರ್ತೀವಿ. ಆದ್ರೆ ಯಾರು ಆ ಕನಸಿನ ಇಡೀ ದೃಶ್ಯ ರಾಶಿಗಳನ್ನ ವಿಷಯೀಕರಿಸಿದ್ರ ಅದು ಉಳ್ಕೊಳ್ಳುತ್ತೆ ಅನ್ನೋದನ್ನ ಚಿಂತನೆ ಮಾಡಲ್ಲ. ಉಳಿಯೋದು ಅದೇ ಅಲ್ವಾ. ಇಡೀ ಕನಸಿನ ಅಷ್ಟು ದೃಶ್ಯ ರಾಶಿಗಳನ್ನ ಅಲ್ಲಗಳೆದಾಗ, ಕನಸಿನಲ್ಲಿ ತೋರಿದಂತ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಪ್ರಪಂಚಗಳೆಲ್ಲ ಅಲ್ಲಗಳೆದಾಗ ಉಳಿಯೋದೇ ನನ್ನ ಸ್ವರೂಪ ಅಂತ. ಆ ಸ್ವರೂಪವೇ ಈಗಲೂ ಇರುವಂಥದ್ದು. ಇವಾಗ ವೈಶಾಖದಾಗುವುದು ಕುತಯದ ತಾಗಾತ ಅಂತ ತಗೊಂಡವಾಗ, ನಿದ್ರೆನಲ್ಲಿ ತಗೊಂಡವಾಗ ಗೊತ್ತಾಗ್ಬಿಡುತ್ತೆ. ಕನಸು ತಗೊಂಡಿದೆಯಲ್ಲ, ಅಲ್ಲಿ ಕನಸಲ್ಲೂ ಕೂಡ ಅವನು ರಾಜನಾಗೆ ಸ್ವೇಚ್ಛಾಚಾರ ಓಡಾಡ್ತಿರ್ತಾನೆ ಅಂತ ಒಂದಿದೆಯಲ್ಲ, ಅಲ್ಲಿ ರಾಜ ಆಗೋರಂಕ ಆಗೋ, ಏನೇ ಆದ್ರೂ ಆಗೋ. ಆದ್ರೆ ಅವೆಲ್ಲ ಅಲ್ಲಗಳೆದೇನೆ ಕನಸು ಅಂತ ಹೇಳ್ಬೇಕು. ಉಳಿದ ಸ್ವರೂಪ ಏನಿದೆಯಲ್ಲ ಅದೇ ಈಗಲೂ ಇರುವಂಥದ್ದು. ಈಗಲೂ ಇರುವಂಥದ್ದು ಅದೇ ಆಗಿರೋದ್ರಿಂದ ಇದೆಲ್ಲವೂ ಕೂಡ ಅದರಲ್ಲಿ ತೋರುವಂತಹ ವೃತ್ತಿಗಳಷ್ಟೇ. ಏನ್ ಪ್ರಪಂಚ ಅಂತ ಕರೀತಾ ಇದೀವಲ್ಲ, ಅದು ವೃತ್ತಿಗಳಷ್ಟೇ. ಆ ವೃತ್ತಿಗಳು ಅದಕ್ಕೆ ಸ್ವಂತ ಅಸ್ತಿತ್ವ ಇಲ್ಲ. ಅದು ಹೇಳುವಂಥದ್ದು ನಮ್ಮಲ್ಲೇ ಅಡಗುವಂಥದ್ದು, ನಮ್ಮಲ್ಲೇ. ಹೇಗೆ ಸಮುದ್ರದಲ್ಲಿ ಅಲೆಗಳು ಎದ್ದು ಅಡಗಿದ್ರು ಕೂಡ ಸಮುದ್ರ ತಾನು ತನ್ನ ಇರುವಿಕೆಯನ್ನು ಯಾವತ್ತೂ ಬಿಟ್ಟಿರೋದಿಲ್ವೋ, ಹಾಗೆ ಈ ಇಡೀ ಪರಮಾರ್ಥ ಸ್ವರೂಪದಲ್ಲೇ ಅಲೆಗಳು ಅಂದರೆ ವೃತ್ತಿಗಳು ಏಳೋದು ಅಡಗೋದು ಆಗ್ತಾ ಇದ್ರು ಕೂಡ ಅದು ಯಾವತ್ತೂ ಕೂಡ ತನ್ನ ಸ್ವರೂಪನ ಬಿಡದೇ ಇದೆ ಅಂತ. ಅಲ್ಲಿ ಪ್ರಶ್ನೆ ಮಾಡೋದಕ್ಕೆ ಅವಕಾಶನೇ ಇಲ್ಲ, ಯಾಕೆ ವೃತ್ತಿಗಳು ಹೇಳ್ಬೇಕು ಅಂತ. ಸಮುದ್ರ ಅಲೆಗಳು ಯಾಕೆ ಹೇಳ್ಬೇಕು ಅಂದ್ರೆ ಏನು ಬದಲಾಗಿಲ್ಲ ಅಂತ ನೋಡ್ಕೊ ಅಂತ ಅಷ್ಟೇ. ಅದು ವೃತ್ತಿಗಳು ಇರ್ಬೇಕಾದ್ರೆ ನೋಡ್ಕೊಳಕ್ಕಾಗತ್ತೆ, ವೃತ್ತಿಗಳು ಇಲ್ದಾರಾಗ ನೋಡ್ಕೊಳಕ್ಕಾಗಲ್ಲ ಅದನ್ನ. ಹಾಗಾಗಿ ಅದನ್ನ ಹೀಗೆ ಬಳಸಿರೋಂಥದ್ದು ಅಂತ. ಈಗ ಅದೇನೇ ಇವಾಗ ನಿಧಿಧ್ಯಾಸನದಲ್ಲಿ ಬಂದಾಗ ಹೆಂಗೆ ಅದು ಒಂದೊಂದನ್ನೇ ಎಲ್ಲ ಅಲೆಗಳಲ್ಲಿ ಬರೋದು ಅಂತಂದ್ರೆ ಹೇಗೆ ಅಂತ. ಇವಾಗ ಇಲ್ಲ ಅಂತಂದವಾಗ ಮೊದಲು ಎಚ್ಚೇತ್ವಾನ್ ಮನಸ್ಸಿ ಪ್ರಾಜ್ಞ ಅಂತಂದವಾಗ ಈ ಮೊದಲು ಎಲ್ಲ ಬಾಹ್ಯ ವಿಷಯಗಳನ್ನೆಲ್ಲವೂ ಕೂಡ ವಾಗಾದಿಗಳಲ್ಲಿ ಲಯ ಮಾಡ್ಕೊಳ್ಳೋದು ಅಂತ. ಅಂದ್ರೆ ಏನರ್ಥ? ಭಾವನೆ ಅಲ್ಲ ಅದು. ಅದರಲ್ಲಿ ಲಯ ಮಾಡ್ಕೊಳ್ಳೋದು ಅಂದ್ರೆ ಏನೋ ಅದಾಗ ಉಳಿಯೋದು ಅಂತ. ಇಂದ್ರಿಯಗಳನ್ನ ಬಿಟ್ಟರೆ ಬೇರೆ ಯಾರು ಇಲ್ವೇ ಇಲ್ಲ ಅಂತ. ಅವಾಗ ಇಂದ್ರಿಯಗಳು ಮಾತ್ರ ಇರುತ್ತೆ ಅಷ್ಟೇನೆ, ಆ ಪ್ರಪಂಚ ಅನ್ನೋದು ಇರೋದಿಲ್ಲ, ಅದರ ಸಾರ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಇಂದ್ರಿಯಗಳ ಸತ್ಯ ಅಂತಂದ್ರೆ ಇಂದ್ರಿಯಗಳಿಗೂ ಕೂಡ ಅಸ್ತಿತ್ವ ಕೊಡ್ತಾ ಇರುತ್ತೆ ಮನಸ್ಸು ಅನ್ನೋದಿದೆ ಅಂತ. ಹಾಗಾಗಿ ಮನಸ್ಸಿನ ಕಾರ್ಯ ಮಾತ್ರ ನಡೆಯುವಂಥದ್ದು ಅಂತ. ಮತ್ತೆ ಬುದ್ಧಿ ಕಾರ್ಯ, ಅಹಂದ ಕಾರ್ಯ ಅಂತ. ಇಷ್ಟೆಲ್ಲ ಬೇಡವಾ? ಸರಿ, ಏನಿಲ್ಲ. ಇವಾಗ ನೋಡಿ, ಮನಸ್ಸಿನ ಯಾವಾಗ ಮೆಡಿಟೇಷನ್ ಅಂತ ಎಲ್ಲ ಕ್ಲಾಸ್ಗಳು ಮಾಡಿಸ್ತಾರಲ್ಲ, ಅದರೊಳಗೆ ಮನಸ್ಸಿನ ಇವಾಗ ಉಸಿರು ಕಡೆ ಗಮನ ಕೊಡಿ ಅಂತಾರೆ. ಅದನ್ನ ಅವ್ರು ಮೆಡಿಟೇಷನ್ ಧ್ಯಾನ ಅಂತ ಏನಾದ್ರು ಹೇಳ್ಕೊಂತಾರೆ, ಬಿಡಿ, ಅದು ಬೇಡ, ಅದು ಇರ್ಲಿ. ಅಂದ್ರೆ ಅದು ಕರ್ತವ್ಯ ಆಯ್ತು. ಇವಾಗ ವಸ್ತುತಂತ್ರವಾಗಿ ಧ್ಯಾನ ಇವಾಗ ಅಂತಂದಾಗ ಆ ವೃತ್ತಿಗಳನ್ನೆಲ್ಲವನ್ನೂ ಕೂಡ ಇವಾಗ ಸಾಮಾನ್ಯವಾಗಿ ಏನಪ್ಪಾ, ಅಲ್ಟಿಮೇಟ್ಲಿ ಅದೇ ತಾನೆ, ಮನಸ್ಸಿನಲ್ಲಿ ಯಾವ ಒಂದು ವೃತ್ತಿಗಳು, ಮನಸ್ಸಿನಲ್ಲಿ ಯಾವ ಒಂದು ವಿಷಯಗಳು ಬರ್ದೇ ನೋಡ್ಕೊಳ್ಬೇಕು ಅಂತ. ಅದಕ್ಕೆ ಬೇರೆ ಬೇರೆ ಟೆಕ್ನಿಕ್ಗಳನ್ನೆಲ್ಲ ಮಾಡೋದು ಹೇಳ್ತಾರೆ ಅಂತ ಇಟ್ಕೊಳ್ಳಿ, ಅದಕ್ಕೋಸ್ಕರ ಅಂತಲೇ. ಈಗ ಮನಸ್ಸಿನ ಒಂದು ವೃತ್ತಿಗಳನ್ನ ಅಡಗಿಸ್ಕೊಳೋದಲ್ಲ, ಅಡಗಿಸಿಕೊಂಡ್ರೆ ಅದು ಚಿತ್ತ ವೃತ್ತಿ ನಿರೋಧ ಆಗುತ್ತೆ ಅಷ್ಟೇ. ಅದು ಮತ್ತೆ ಎದ್ದು ಬರುತ್ತೆ ಅಷ್ಟೇ. ಅದು ಯಾಕೆಂದ್ರೆ ನಿರೋಧನ ಮಾಡಿದ್ಯಾ ಅಷ್ಟೇ ಅದನ್ನ. ನಿದ್ರೆನಲ್ಲಿ ಹೆಂಗೆ ಅದು ಪ್ರಾಕೃತಿಕವಾಗಿ ಹೋಗಿತ್ತೋ, ಇಲ್ಲಿ ಪ್ರಯತ್ನದಿಂದ ನಿರೋಧನ ಮಾಡ್ದಂಗ ಆಗುತ್ತೆ ಅಷ್ಟೇ. ಅದು ಮೊದಲಿಗೆ ಏನಾಗುತ್ತೆ ಅಂತಂದ್ರೆ, ನನ್ನ ಮನಸ್ಸಿನಲ್ಲಿ ಯಾವೇ ವೃತ್ತಿ ಬರೆದ್ರೆ ಅದೆಲ್ಲವನ್ನೂ ಕೂಡ ಅಲ್ಲಗಳದೇ ನೋಡ್ಕೊಳ್ತಾ ಇರ್ಬೇಕು ಅಂತ, ವಸ್ತು ರೂಪವಾಗಿ ನೋಡ್ಕೊಳ್ಳೋದು ಅಂತ.
ಅಲ್ಲಿ ಮನನಕ್ಕೆ ಅವಕಾಶ ಇಲ್ಲ, ವಿಚಾರಕ್ಕೆ ಅವಕಾಶ ಇಲ್ಲ. ಅಲ್ಲಿ ವಿಚಾರ ಮಾಡೋದಲ್ಲ, ಅಲ್ಲಿ ಕೂತ್ಕೊಂಡು ಆಲೋಚನೆ ಮಾಡೋದಲ್ಲ, ಹೀಗೆ ಹೀಗೆ ಹಾಗೆ ಅಂತ. ಅದೆಲ್ಲವನ್ನೂ ಕೂಡ ಅಲ್ಲುಗಳೇ. ಇದೆಲ್ಲ ಯಾವುದು ಸ್ವರೂಪಕ್ಕೆ ಭೇಟಿಯಾಗಿ ನನ್ನ ನಿಜವಾದ ಇರುವಿಕೆ ಇದೆಲ್ಲ, ನನಗೆ ಏನೇ ಬಂದರೂ ಕೂಡ ಅದಲ್ಲ ಅಂತ ಬಿಟ್ಟು ನೋಡ್ಕೊಳ್ಳೋಂಥದ್ದು, ಹಾಗೆ ಇರುವಂಥದ್ದು ಅಂತ. ಅದನ್ನೇ ಇಲ್ಲೆಲ್ಲ ಕೂಡ ತೋರಿಸ್ಕೊಟ್ರೆ ಅದನ್ನೆಲ್ಲನೂ ಕೂಡ ಈ ರೀತಿಯಾಗಿ ಅಲ್ಲಗಳದೇ ಸ್ವರೂಪ ಜ್ಞಾನದಲ್ಲಿ ನೆಲೆ ನಿಲ್ಲಬೇಕು ಅಂತ. ಮುಂದೊಂದು ನೀವು ಹೇಳ್ಬಂದ್ರೆ ಒಂದು ಅಷ್ಟು ಭಾಗ ಇದೆ. ನೇತಿ ಎಂಬುದು ಬ್ರಹ್ಮದ ಉತ್ತಮ ನಿರ್ದೇಶ. ಈ ನೇತಿ ಅನ್ನೋದೇ ಬ್ರಹ್ಮದ ಒಂದು ಉತ್ತಮ, ಬ್ರಹ್ಮವನ್ನ ಸರಿಯಾಗಿ ತಿಳಿಸೋದಕ್ಕಾಗೋದೇ ಈ ಪ್ರಕಾರವಾಗಿ ನೇತಿ ಅಂತ ಕಡೆಯ ಭಾಷ್ಯ ಭಾಗ ಈ ಬ್ರಾಹ್ಮಣದಲ್ಲೇ. ನಾನು ಮಹತಾ ಯತ್ನೇನ ಪರಿಕರ ಬಂಧಂ ಕೃತ್ವಾ ಕಿಂ ಯುಕ್ತಮೇವ ಏವಂ ನಿರ್ದೇಷ್ಟುಂ ಬ್ರಹ್ಮ ಬಾಡ್ ಅಂದ್ರೆ, ನಾನು ಮಹತಾ ಯತ್ನೇನ ಎಷ್ಟೊಂದು ಪ್ರಯತ್ನ ಮಾಡಿ ಬ್ರಹ್ಮವನ್ನ ಹೇಳ್ತೀವಿ ಅಂದ್ಬಿಟ್ಟು, ಎಲ್ಲಿ ಅಜಾತ ಶತ್ರು ಆ ಮೊದಲನೇ ಬ್ರಾಹ್ಮಣದಿಂದ ಶುರು ಮಾಡಿ ನಾನ್ ನಿನಗೆ ಬ್ರಹ್ಮ ಹೇಳ್ಕೊಡ್ತೀನಿ ಅಂತ ಅವನ್ ಸುತ್ತ ಪುರುಷನ ಬಳಿ ಬಂದು ಎಪ್ಸಿ ಪ್ರಾಣ ಯಾಕೆ ಬ್ರಹ್ಮ ಅಲ್ಲ ಅನ್ನೋದೆಲ್ಲ ಹೇಳಿ, ಅಲ್ಲಿಂದ ಬಂದು ಇಲ್ಲಿವರೆಗೂ ಹೇಳಿ, ಮೂರ್ತ ಸ್ವರೂಪವರೆಗೂ ಹೇಳಿ, ಅಂದ್ರೆ ಪರಿಕರ ಬಂಧಂ ಅಂದ್ರೆ ಸೊಂಟವನ್ನು ಕಟ್ಟಿಕೊಂಡು ಈ ಬ್ರಹ್ಮವನ್ನು ಈ ರೀತಿ ತಿಳಿಸಿದ್ದು, ಇದಲ್ಲ ಅಂತ ತಿಳಿಸಿದ್ದು ಯುಕ್ತನೇನಾ, ಸರಿನೇನಾ ಅಂತ ಕೇಳ್ತಿದಾರೆ. ಅದಕ್ಕೆ ಬಾಢಂ, ಹೌದು ಸರಿಯಾಗೇ ಇದೆ. ಕಸ್ಮಾತ್ ಯಾಕೆ ಅಂದ್ರೆ ನ ಹಿ ಯಸ್ಮಾತ್ ಇತಿ ಏತಸ್ಮಾತ್ ಇತಿ. ಏನಕ್ಕೆ ಅಂದ್ರೆ ಇದಲ್ಲ ಎಂಬುದಕ್ಕಿಂತ ಹೇಳೋದಕ್ಕಿಂತ ಇದಲ್ಲ ಅನ್ಬೇಕಾದ್ರೆ ಎಷ್ಟೊಂದು ಹೇಳ್ಬೇಕಾಗುತ್ತೆ. ಅದ್ ಹೇಳೋದಕ್ಕಿಂತ ಇತಿ ಶಬ್ದದ ವ್ಯಾಪ್ತವ್ಯವಾದ ಪ್ರಕಾರಗಳಲ್ಲಾಗಿರುವ ನಕಾರದ್ವಯದ ವಿಷಯಗಳನ್ನು ಹೇಳಿರುತ್ತೇವೆ. ಈ ಇತಿ ವ್ಯಾಪ್ತವ್ಯ ಪ್ರಕಾರ, ಈ ಇತಿ ಶಬ್ದ ಎಷ್ಟು ವ್ಯಾಪ್ತವಾಗಿದೆಯೋ ಅಂದ್ರೆ ಈ ಇತಿನ ಅಂತ ಇತಿ ಅಂತಾನು ವ್ಯಾಪ್ತಾರ್ಥದಲ್ಲಿ ಹೇಳ್ಬೋದಲ್ಲ, ಅದು ಎಷ್ಟು ವ್ಯಾಪ್ತವಾಗಿದೆಯೋ ಆ ಪ್ರಕಾರಗಳೆಲ್ಲ ಆಗಿರುವುದೇ ಈ ನಕಾರದ್ವಯದ ವಿಷಯ ನಿರ್ದಿಶ್ಯಂತೆ. ಈ ನಕಾರದ್ವಯದ ವಿಷಯಗಳನ್ನು ಹೇಳಿರುತ್ತೇವೆ. ಹೆಂಗೆ ಅಂತ ಉದಾಹರಣೆ ಕೊಡ್ತಾರೆ. ಯಥಾ ಗ್ರಾಮೋ ರಮಣೀಯ ಇತಿ. ಉದಾಹರಣೆಗೆ ಹಳ್ಳಿಯು ರಮಣೀಯವಾಗಿದೆ ಅಂತ ಹೇಳ್ತಾರಲ್ಲ, ಅಂದ್ರೆ ತುಂಬಾ ಚೆನ್ನಾಗಿದೆಯಲ್ಲ ಹಂಗೆ. ಅಂದ್ರೆ ಹಳ್ಳಿ ಎಂಬಲ್ಲೇ ಎಲ್ಲಾ ಹಳ್ಳಿಗಳನ್ನು ವ್ಯಾಪಿಸುವಂತೆ. ಹಳ್ಳಿ ಅಂದಾಗ ನಾನು ಎಲ್ಲಾ ಹಳ್ಳಿಗಳನ್ನು ನೋಡಿದೀನಿ, ಎಲ್ಲಾ ಹಳ್ಳಿಯ ಬಗ್ಗೆನೂ ಒಂದೇ ಸತಿ ಹೇಳ್ತಿದೀನಿ. 2 ಸತಿ ಯೂಸ್ ಮಾಡಿದೀನಿ ಅಂದಾಕ್ಷಣಕ್ಕೆ ಎರಡೆರಡು ಹಳ್ಳಿ ನೋಡಿದೀನಿ, ಎರಡೆರಡು ಹಳ್ಳಿ ವಿಷಯನೇ ಹೇಳ್ತಿದೀನಿ ಅಂತ ಊರು ಸುತ್ತ ಬಂದೆ, ಹಳ್ಳಿ ಸುತ್ತ ಬಂದೆ ಅಂತ ಹೇಳ್ತೀವಲ್ಲ, ಹಂಗೆ ಮಾಡಕ್ ಕೆಲ್ಸ ಎಲ್ಲ. ಬೀದಿ ಸುತ್ತ ಬಂದ್ರೆ ಅಂದ್ರೆ ಏನರ್ಥ? ಬೀದಿ ಆ ಬೀದಿ ಈ ಬೀದಿ ಎರಡೇ ಸುತ್ತ ಬಂದೆ ಅಂತನಾ? ಎಲ್ಲಾ ಬೀದಿಗಳು ಸುತ್ಕೊಂಡ್ ಬಂದೆ ಅಂತ ಅರ್ಥ. ಹಂಗೆ ಅದನ್ನ ಎಲ್ಲಾ ಪ್ರಕಾರಗಳಲ್ಲೂ ಹೇಳ್ದಂಗ ಆಗೋಗುತ್ತೆ. 2 ಸತಿ ಹೇಳೋದನ್ನೇ ನಾವು ಅದು ವ್ಯಾಪ್ತವಾಗಿ ಎಲ್ಲವನ್ನು ಹೇಳ್ದಂಗ ಆಗೋಗುತ್ತೆ. ಇತಿ ಏತಸ್ಮಾತ್ ಎಂದೇ ಮೂಲದಲ್ಲಿದೆ. ಭಾಷ್ಯಕಾರರ ಅಂದ್ರೆ ಮಂತ್ರದಲ್ಲೇ ಇತಿನ ಏತಸ್ಮಾತ್ ಅಂತಾನೆ ಇದೆ. ಏತಸ್ಮಾತ್ ಇತಿ ಅನ್ಯತ್ ಪರಮಸ್ತಿ ಅಂತ ಮಂತ್ರದಲ್ಲಿರೋದು. ಭಾಷ್ಯಕಾರರು ಇದನ್ನು ಇತಿ ಏತಸ್ಮಾತ್ ಎಂದು ವಿವರಿಸಿದ್ದಾರೆಂದು ಕಾಣುತ್ತದೆ. ಅದೇ ಪದಗಳನ್ನೇ ಭಾಷ್ಯಕಾರರು ಇತಿನ ಅಂತ ವಿವರಿಸಿದ್ದಾರೆ. ಗ್ರಾಮ ದೃಷ್ಟಾಂತವು 2 ಇತಿನ ಇದ್ದರೆ ಹೆಚ್ಚು ಹೊಂದಿಕೆ ಆಗುತ್ತದೆ. ಸೂತ್ರ ಭಾಷ್ಯದಲ್ಲೂ ಇದನ್ನ ಚರ್ಚೆ ಮಾಡಿದ್ದಾರೆ ಅಂತ ಇದೆ. ಅನ್ಯತ್ ಪರಂ ನಿರ್ದೇಶನಂ ನಾಸ್ತಿ. ಇದು ಬಿಟ್ಟು ಬೇರೆ ಪ್ರಕಾರವಾಗಿ ತಿಳಿಸೋದಕ್ಕೆ ಸಾಧ್ಯನೇ ಇಲ್ಲ. ತಸ್ಮಾತ್ ಅಯಮೇವ ನಿರ್ದೇಶ ಬ್ರಹ್ಮಣಃ. ಆದ್ದರಿಂದ ಇದೇ ಬ್ರಹ್ಮದ ನಿರ್ದೇಶವು. ಈ ಬ್ರಹ್ಮದಲ್ಲೇ ಏನೇನು ವಿಶೇಷಗಳು ಕಲ್ಪಿತವಾಗಿದೆಯೋ ಅದನ್ನ ನಿಷೇಧ ಮಾಡಿನೇ ಹೇಳಕ್ಕಾಗುತ್ತೆ. ಅದಕ್ಕಿಂತ ಬೇರೆಯಾಗಿ ಬ್ರಹ್ಮಸ್ವರೂಪವನ್ನ ತಿಳಿಸುವ ಉಪಾಯವೇ ಇಲ್ಲ. ಏಕೆಂದರೆ ನಿಜ ಹೇಳ್ಬೇಕಂದ್ರೆ ಏನಕ್ಕೆ ಹಂಗೆ ಅಂದ್ರೆ ಬ್ರಹ್ಮಸ್ವರೂಪದಲ್ಲಿ ಯಾವ ವಿಶೇಷಗಳು ಇರೋದೇ ಇಲ್ಲ.
ಅದಕ್ಕೆ ನಾವೆಲ್ಲ ವಿಶೇಷಗಳನ್ನ ಹಾಕೊಂಡೇ ನೋಡಿ ಅಭ್ಯಾಸ ಆಗಿರೋದ್ರಿಂದ ನಮ್ಮ ಅಂತಃಕರಣಕ್ಕೆ ಇಂದ್ರಿಯಗಳಿಗೆ ಎಲ್ಲ ಆ ವಿಶೇಷಗಳು ಇಲ್ದೇ ಇರೋದು ಆ ಕೊನೆಗೆ ಎಲ್ಲಾ ವಿಶೇಷಗಳನ್ನು ತೆಗ್ದಾಕಿದ್ರೆ ಆ ತೆಗ್ದಾಕೋನೆ ನೆಗೇಟರ್ ಯಾರಿರ್ತಾನೋ ಅಲ್ಲ ಅಲ್ಲ ಅಂತ ಅಲ್ಲೆಗಳಿತಾನಲ್ಲ ಅವನೇ ಆ ಬ್ರಹ್ಮ ಸ್ವರೂಪ ಅವನೇ ಅಹಂ ಬ್ರಹ್ಮಾಸ್ಮಿ ಅಂತ ಅರ್ಥ ಮಾಡ್ಕೊಂತಾನೆ. ಯದುಕ್ತಂ ತಸ್ಯೋಪನಿಷತ್ ಸತ್ಯಸ್ಯ ಸತ್ಯಂ ಇತಿ ಏವಂ ಪ್ರಕಾರೇಣ ಸತ್ಯಸ್ಯ ಸತ್ಯಂ ತತ್ ಪರಂ ಬ್ರಹ್ಮ. ಯಾವುದು ಸತ್ಯಸ್ಯ ಸತ್ಯ ಅಂತ ಮೊದಲನೇ ಬ್ರಾಹ್ಮಣದಲ್ಲಿ ಹೇಳಿತ್ತು ಕಡೇ ಮಂತ್ರದಲ್ಲೇ ಈ ರೀತಿಯಾಗಿ ಅದರ ವಿವರವನ್ನ ಕೊಟ್ಟಿದ್ದಾಯ್ತು. ಈ ಪ್ರಕಾರವಾಗಿ ಈ ಸತ್ಯಸ್ಯ ಸತ್ಯಂ ಅನ್ನೋದರ ವಿವರ ಅಂದ್ರೆ ಪ್ರಾಣಸ್ಯ ಸತ್ಯಂ ಅಂತ ಹೇಳ್ಬೋದು. ಆ ಪ್ರಾಣನೇ ಯಾಕೆ ಬಂತು? ಅಜಾತ ಶತ್ರು ಪ್ರಾಣನಿಂದನೇ ಶುರು ಮಾಡಿದ್ದಲ್ವಾ, ಆ ಪ್ರಾಣನೇ ಬ್ರಹ್ಮ ಅಂತ ತಿಳ್ಕೊಂಡಿದ್ದು ಗಾರ್ಗ್ಯನು. ಅದರ ಸತ್ಯವೂ ಒಂದಿದೆ ಅಂತ ಎರಡನೇ ಅಧ್ಯಾಯದ ಮೊದಲು 2-3 ಬ್ರಾಹ್ಮಣಗಳು ತಿಳಿಸ್ಕೊಂಡು ಬಂತು. ಅತಃ ಯುಕ್ತಂ ಅದರಿಂದ ಈ ರೀತಿ ಹೇಳಿದ್ದು ಸರಿ. ನಾಮಧೇಯಂ ಬ್ರಹ್ಮಣಃ, ಬ್ರಹ್ಮನಿಗೆ ನಾಮಧೇಯಂ ಅಂತ ಏನು ಬ್ರಹ್ಮಣಃ ನಾಮಧೇಯಂ ಸತ್ಯಸ್ಯ ಸತ್ಯಂ, ಬ್ರಹ್ಮನ ಹೆಸರು ಏನು ಸತ್ಯದ ಸತ್ಯ ಬ್ರಹ್ಮ ಅಂತ ಏನ್ ಹೇಳಿತ್ತು ಅದು ಸರಿಯಾಗೇ ಇದೆ. ನಾಮ ಏವ ನಾಮಧೇಯಂ, ಅದರ ಹೆಸರನ್ನೇ ನಾಮಧೇಯ ಅಂತ ಕರೀತಾ ಇರೋದು. ಅದ್ ಯಾವುದು ಅದರ ಹೆಸರು ಅಂದ್ರೆ ಸತ್ಯಸ್ಯ ಸತ್ಯಂ ಪ್ರಾಣವೈ ಸತ್ಯಂ ತೇಷಾಮೇಷಃ ಸತ್ಯಂ ಇತಿ. ಸತ್ಯದ ಸತ್ಯವೇ ಈ ಬ್ರಹ್ಮಸ್ವರೂಪ ಅಂದ್ರೆ ಯಾವುದು ಆ ಸತ್ಯಸ್ಯ ಅಂದಾಗ ಪ್ರಾಣಗಳೇ ಸತ್ಯ, ಆ ಪ್ರಾಣಗಳಿಗೂ ಇವನು ಆ ಪ್ರಾಣಗಳಿಗಿಂತಲೂ ಸತ್ಯವಾದವನು ಅಂತ ಹೇಳಿ ಈ ಬ್ರಾಹ್ಮಣವನ್ನ ಮುಗಿಸ್ತಾ ಇದ್ದಾರೆ. ಅಲ್ಲಿ ಮುಂದೆ ಯಾಜ್ಞವಲ್ಕ್ಯರ ಜನಕ ಸತ್ರದಲ್ಲೂ ಕೂಡ ಅಲ್ಲಿ ಪಂಡಿತರುಗಳು ಪ್ರಶ್ನೆ ಮಾಡ್ತಾರಲ್ಲ, ಅಲ್ಲೂ ಒಬ್ಬರು ಅವ್ರ ಹೆಸರು ಮರ್ತೋಗ್ಬಿಟ್ಟಿದೆ, ನೀನು ಯಾರದು ಷಷ್ಠ ಚಕ್ರ ಗೊತ್ತಿಲ್ಲ, ನೀನು ಬ್ರಹ್ಮಸ್ವರೂಪವನ್ನು ಬ್ರಹ್ಮಜ್ಞಾನಿ ಬ್ರಹ್ಮಸ್ವರೂಪವನ್ನು ಹೇಳ್ತೀನಿ ಅಂತ ಹೇಳಿ ನೀನು ಎತ್ತು ಹೇಗಿದೆಯೋ ಹಾಗೆ ಹೇಳಬೇಕು ನೀನು ಅಂತ. ಎತ್ತು ಇವಾಗ ಸರಿಯಾಗಿ ಹೇಳ್ದಂಗೆ ಆಗಿರಲ್ಲ, ಇವಾಗ ಎತ್ತು ಅಂತ ಹೇಳ್ದಂಗೆ ಹೇಳ್ಬೇಕು ನೀನು ಅಂತ. ಅದಕ್ಕೆ ಅವರು ಯಾಜ್ಞವಲ್ಕ್ಯರು ಇಲ್ಲ, ಆ ರೀತಿ ಹೇಳಕ್ ಸಾಧ್ಯ ಇಲ್ಲ, ಅದಾಗೋದಿಲ್ಲ ಅಂತಲೇ ಹೇಳ್ತಾರೆ. ಆಮೇಲೆ ಇದು ವಿದಗ್ಧ ಶಾಕಲ್ಯರು ಮತ್ತೆ ಗಾರ್ಗಿ ಇಬ್ರು ಒಂದು ಪ್ರಶ್ನೆ ಮಾಡೋಂಥದ್ದು, ಇದೆಲ್ಲವೂ ಯಾವುದರಲ್ಲಿ ಓತಪ್ರೋತವಾಗಿದೆ ಅಂತ ಒಂದೊಂದೇ ಹೇಳ್ಕೊಳ್ತಾ ಬರ್ತಾರೆ. ಪೃಥ್ವಿಯಲ್ಲಿ, ಅಗ್ನಿಯಲ್ಲಿ, ವಾಯುವಲ್ಲಿ, ಆಕಾಶದಲ್ಲಿ ಅಂತ. ಆಕಾಶವು ಯಾವುದೆಲ್ಲ ಓತಪ್ರೋತವಾಗಿದೆ ಅಂತ ಹೇಳಿದವಾಗ ಅತಿ ಪ್ರಶ್ನೆ ಮಾಡಬೇಡ ಅಂತ ಗಾರ್ಗಿಗೆ ಹೇಳ್ತಾರೆ. ಆಮೇಲೆ ವಿದಗ್ಧ ಶಾಸ್ತ್ರಿಗಳಿಗೆ ಎಚ್ಚರಿಕೆ ಕೊಡ್ತಾರೆ, ಅತಿ ಪ್ರಶ್ನೆ ಮಾಡಬೇಡ. ಅತಿ ಪ್ರಶ್ನೆ ಅಂದ್ರೆ ಏನು? ಈ ಪ್ರಶ್ನೆ ಮಾಡಬಾರ್ದು ಅಂತಲ್ಲ, ಈ ಫೀಲ್ಡ್ ಸೇರಿರೋದಲ್ಲ ಅದು ಅಂತ. ಇನ್ನು ಪ್ರಶ್ನೆ ಉತ್ತರ ಕೊಡೋಂಥದ್ರೊಳಗೆ ಇದು ಬಂದಿಲ್ಲ, ಬರೋಲ್ಲ, ಅದು ಬೇರೆ ಸಪ್ರೇಟ್ ಇದೆ ಅಲ್ವಾ? ಹೇಳ್ತೀನಿ ನಾನು ನಿನಗೆ ಅದನ್ನ. ಸ್ವರೂಪ ಜ್ಞಾನದ ಬಗ್ಗೆ ಅಲ್ಲಿ ಹೇಳ್ಬೇಕಾದ್ರೆ ಅಲ್ಲಿ ಹೇಳ್ತೀನಿ ನಾನು ಅದನ್ನ. ಅಕ್ಷರವು ಯಾವುದ್ರಲ್ಲಿ ಓತಪ್ರೋತವಾಗಿದೆ ಅಂತಂದ್ರೆ ಅಕ್ಷರದಲ್ಲೇ ನಿಂತಿದೆ ಇದರೊಳಗೆಲ್ಲ ಅಂತ. ಅದು ಯಾವ್ದ್ರಲ್ಲಿ ಓತಪ್ರೋತವಾಗಿದೆ ಅಂತಂದ್ರೆ ಅದು ಯಾವುದು ಇಲ್ಲದ್ದು ಅಂತಾನೆ ತೋರ್ಸ್ಕೊಡ್ಬೇಕು ಅದು ಅಂತ. ಎಲ್ಲವೂ ಈ ಪ್ರಪಂಚ ಅನ್ನುವುದು ಈ ಅಕ್ಷರ ಸ್ವರೂಪದಲ್ಲೇ ಓತಪ್ರೋತೂತ್ರೇ ಮಣಿಗಣ ಇವ ಅಂತ ಹೇಳಿದೆಯಲ್ಲ ಅಲ್ಲಿ ಭಗವಂತನು ಕೂಡ. ಸೂತ್ರೇ ಮಣಿಗಣ ಇವ ಅಂತಂದವಾಗ ಅಲ್ಲೂ ಕೂಡ ನೋಡಿ ಅಧ್ಯಾರೋಪ ಬೋಧೆ ಇರೋ ಸೂತ್ರೇ ಮಣಿಗಣ ಇವ ಅಂತ ಹೇಳಿದ್ರು ಕೂಡ ಈ ಇಡೀ ಪ್ರಪಂಚನ ನಮ್ಗೆ ತೋರ್ತಾ ಇದೆ. ಅದೆಲ್ಲದಕ್ಕೂ ಕೂಡ ಸೂತ್ರ ರೂಪಣ ಅಂತ ಭಗವಂತ ಇದ್ದಾನೆ ಅನ್ನೋದು ಮೊದಲು ತಗೋಬೇಕು ನಾವು ಅದನ್ನ. ಸೂತ್ರಾತ್ಮ ಅವನೇ ಪ್ರಾಣ ಅಂತ. ಇವಾಗ ಯಾವುದು ಇದು ಛಾಂದೋಗ್ಯ ಇಲ್ಲೂ ಬಂದಿದೆ ಅದು ಸೂತ್ರಾತ್ಮ ಅಂತ. ಪ್ರಾಣೋಪಾಸನೆ ಬಂದಾಗ ಅಲ್ಲಿ ಇದು ಜಾನಶ್ರುತಿ ಮತ್ತೆ ಇದು ಯಾವನು ರೈಕ್ವ ಅಲ್ಲಿ ಸೂತ್ರಾತ್ಮ ಪ್ರಾಣನಿಗೆ ಸೂತ್ರಾತ್ಮ ಅಂತ ಬಂದಿರುವಂಥದ್ದು ಅಂತ. ಸೂತ್ರಾತ್ಮ ಅಂತ ಹೇಳಿದ್ರಿಂದಲೇ ಏನಾಯ್ತು, ಇಡೀ ಪ್ರಪಂಚವನ್ನು ಸೂತ್ರಭಾಗ ಅವನು ಇಟ್ಕೊಂಡಿದ್ದಾನೆ ಅಂತ ಪ್ರಪಂಚದ ದೃಷ್ಟಿಯಿಂದ. ಮೊದಲು ಅದು ಬರಬೇಕು ನಮಗೆ, ಪರಮಾತ್ಮನ ಒಂದು ಅಸ್ತಿತ್ವ ಅನ್ನೋದಿದೆ ಅಂತ.
ಆ ಸೂತ್ರಾತ್ಮ ಅಂತ ಅಂದಾಗ ಸೂತ್ರಾತ್ಮನನ್ನ ಗುರುತಿಸ್ಕೊಂಡಾಗ ಇದು ಯಾರಿಗೆ ಸೂತ್ರ, ಯಾರಿದೆ ಪ್ರಪಂಚನ ಸೂತ್ರ ಅನ್ನೋದು ಅಲ್ಲಿ ಗೊತ್ತಾಗುತ್ತದೆ ಅಂತ. ಹಾಗಾಗಿ ಇದು ಆದೇಶ ನೇತಿ ನೇತಿ ಅದು ಎಲ್ಲವೂ ಕೂಡ ಅಲ್ಲಗಳೆದು ಸಾರಾಸಗಟವಾಗಿ ಅಲ್ಲಗಳೆಯೋದು ಅಂತಂದ್ರೆ ಏನೋ ಮೂರ್ತನ ಇದು ಅಲ್ಲಗಳದ್ ಬಿಡು, ಏನು ಕೈ ಸರ್ಸ್ಬಿಟ್ರೆ ಅಲ್ಲಗಳಂಗೆ ಆಗಲ್ಲ. ಅದು ಅಂದ್ರೆ ಅದರಲ್ಲಿರುವಂತಹ ಒಟ್ಟು ತಾವ್ಯಾತ್ಮನ ಬಿಡುವಂಥದ್ದು, ಅದರಲ್ಲಿರುವಂತಹ ನಿಲುಗಡೆಯನ್ನ ಬಿಡುವಂಥದ್ದು. ಇದು ಪರಮ ವೈರಾಗ್ಯ ಬೇಕದಕ್ಕೆ. ಭಗವತ್ಪಾದ ಹೇಳ್ಬೇಕಾದ್ರೆ ಬಹಳ ಸಾಧನೆ ಕೇಳ್ತೈತಿ ಇದಕ್ಕೆ ಅಂತ ಹೇಳ್ತಾ ಇದ್ರು. ಅಡಿಗಡಿಗೆ ವಿವೇಕವನ್ನು ಅಭ್ಯಾಸಿಸಿ ಕಡು ವೈರಾಗ್ಯದೊಳು ಅಂತ ಹಾಡು ಬರೆದಿದ್ದಾರೆ. ಚಿದ್ಗಗನದ ಚಿತ್ತದ ನಡೆ ಮಾಡವನ್ನ ಹಾಡಲ ಸ್ವಾಮಿಗಳು. ಅಡಿಗಡಿಗೆ ವಿವೇಕವನ್ನು ಅಭ್ಯಾಸಿಸಿ ಕಡು ವೈರಾಗ್ಯದೊಳು ನೆಲೆ ನಿಲ್ಬೇಕು ನಾವು ಅಂತ. ಯಾವ್ದೊಳಗೆ? ಸಚ್ಚಿತ್ ಸುಖನಂತೆ ಕಡು ವೈರಾಗ್ಯದೊಳು ಅಂದಾಗ ನೋಡಿ ಹೇಳ್ತಾರಲ್ಲಿ. ಆಗಿರ್ಬೇಕು ಅಂತ ಹೇಳ್ತಾ ಇರೋದು. ಇನ್ನು ಈಗ ಇಲ್ಲಿ ನಾನೇ ಮೂಲ ವಿದ್ಯಾನಿರಾಸಿದ್ದ ಸ್ವಾಮಿಗಳವರು ಹೇಳಿದ್ರು ಅಂತ ಹೇಳಿದ್ನಲ್ಲ, ಅದನ್ನ ಹೇಳ್ಬೇಕಾದ್ರೆ ಏನಾಗಿತ್ತು, ಕೃಷ್ಣ ಸ್ವಾಮಿಯವರು ಅದನ್ನು ತೋರಿಸಿಕೊಟ್ರು ಈ ರೀತಿಯಾಗಿದೆ ಅಂತ. ಆಮೇಲೆ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿ ಹತ್ರ ಅವರು ಕರ್ಕೊಂಡು ಹೋಗ್ತಾರೆ. ಅವರು ಹೀಗೆ ವಿದೇಹ ಮುಕ್ತಿಯೇ ಮುಖ್ಯವಾದದ್ದು ಅನ್ನೋವರೆಗೂ ಅವ್ರು ಬಂದ್ಬಿಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ ಸ್ವಾಮಿಗಳು, ಮೊದಲಿಗೆ ನನ್ನಲ್ಲಿ ಮೊದಲೇ ಇದ್ದ ಸರ್ವಾಕ್ಯ ಬೃಹದಾರಣ್ಯಕ್ಕೆ ಭಾಷ್ಯವನ್ನು ಈಗ ಮನಮುಟ್ಟಿ ಓದೋಕ್ಕೆ ಪ್ರಾರಂಭ ಮಾಡಿದೆನು. ಅದರಲ್ಲಿ ವಿಶೇಷವಾಗಿ 4ನೇ ಅಧ್ಯಾಯದ 3ನೇ ಬ್ರಾಹ್ಮಣದಲ್ಲಿ ಸುಷುಪ್ತಿಯಲ್ಲಿ ಅವಿದ್ಯೆ ಇಲ್ಲವೆಂಬುದನ್ನು ಮತ್ತೆ ಮತ್ತೆ ಸಾರಿದೆ. ಅಂದ್ರೆ ಸ್ವಾಮಿಗಳೇನ್ ಮಾಡಿದ್ರು, ಮೊದಲು ಶ್ರುತಿಯಲ್ಲಿ ಹೇಳಿದ್ಯಾ ಇದು ಅಂತ ಆಚಾರ್ಯ ಭಾಷ್ಯ, ಆಮೇಲೆ ಮೊದಲು ಶ್ರುತಿಯಲ್ಲಿ ಬಂದು, ಯಾಕಂದ್ರೆ ಶ್ರುತಿಯಿಂದ ತಾನೇ ಆಚಾರ್ಯ ಎಕ್ಸ್ಪ್ಲೇನ್ ಮಾಡಿರೋದು, ಅದಕ್ಕೋಸ್ಕರ ಶ್ರುತಿಯಲ್ಲಿ ಇದೆಯಾ ಅಂತ. ಅದರಲ್ಲಿ ವಿಶೇಷವಾಗಿ 4ನೇ ಅಧ್ಯಾಯದ 3ನೇ ಬ್ರಾಹ್ಮಣದಲ್ಲಿ ಸುಷುಪ್ತಿಯಲ್ಲಿ ಅವಿದ್ಯೆ ಇಲ್ಲವೆಂಬುದನ್ನು ಮತ್ತೆ ಮತ್ತೆ ಸಾರಿದೆ. ಅಲ್ಲಿ ಅಪಹತ ಪಾಪ್ಮ ಅಭಯಂ ರೂಪಂ ಎಂಬುದಕ್ಕೆ ತತ್ರ ಅಭಯಮಿತಿ ಅವಿದ್ಯಾರಾಹಿತ್ಯಂ ಉಚ್ಯತೆ. ಸಾಚ ಸುಷುಪ್ತೆ ಸ್ವರೂಪೇಣ ತಸ್ಯಪಿ ಸತ್ಯಪಿ ನಾಭಿವ್ಯಕ್ತ ಆತೀತಿ ದ್ರಷ್ಟವ್ಯಂ. ಅಂದ್ರೆ ಸುಷುಪ್ತಿಯಲ್ಲಿ ಅವಿದ್ಯೆ ಇದ್ದರೂ ಅಭಿವ್ಯಕ್ತವಾಗಿ ಕಾಣುವುದಿಲ್ಲವೆಂದು ಇಟ್ಟುಕೊಳ್ಳಬೇಕು. ಅವಿದ್ಯೆಯ ಯದ ಪ್ರವಿವಿಕ್ತೋ ಭವತಿ ಎಂಬ ಭಾಷ್ಯಕ್ಕೆ ಅವ್ರು ಏನೇನು ಬರೆದಿದ್ದಾರೆ ಅಂತ. ವಿಂಗಡವಾಗಿರುವುದೆಂದರೆ ಕಾರ್ಯಕಾರಣ ವಿದ್ಯೆಗಳಿಂದಿರುವುದು ಅಂತ. ಆ ಥರ ಈ ರೀತಿಯಾಗಿ ಸುಷುಪ್ತಿಯಲ್ಲಿ ಪ್ರತ್ಯಕ್ಷವಾಗಿ ಗ್ರಹಿಸುತ್ತದೆ ಎಂದರೆ ಎಚ್ಚೆತ್ತಾದರೂ ಸ್ಮರಿಸುತ್ತಾರೆ ಎಂದರಿಯಬೇಕು. ಈ ರೀತಿಯಾಗಿ ಹೀಗೆಲ್ಲ ಭಾಷ್ಯದಲ್ಲಿ ಸ್ಪಷ್ಟವಾಗಿ ವಾಕ್ಯಗಳ ವ್ಯಾಖ್ಯಾನಕಾರರು ಹೇಗೋ ತಿರುಚಿ ಅರ್ಥವನ್ನು ಮಾಡಿರುವುದು ಕಂಡು ಬಂತು ಅಂತ. ಇದೆಲ್ಲ ನನಗೆ ಗವಿಪುರದಲ್ಲಿರ್ಬೇಕಾದ್ರೇನೆ ಇದೆಲ್ಲ ನೋಡ್ಕೊಂಡಿದ್ದೆ ನಾನು. ಮಾರನೇ ದಿನನೇ ಅಯ್ಯರವರಿಗೆ ಸುಷುಪ್ತಿಯಲ್ಲಿ ಅವಿದ್ಯೆ ಇಲ್ಲವೆಂಬುದಕ್ಕೆ ಪ್ರತ್ಯಕ್ಷ ಭಾಷ್ಯ ವಚನಗಳಿವೆ ಎಂದು ಉತ್ಸಾಹಭರಿತವಾಗಿ ತಿಳಿಸಿದನು ಅಂತ. ಯಾಕಂದ್ರೆ ಹುಡುಕ್ಬೇಕಲ್ಲ, ಮೆಟೀರಿಯಲ್ಸ್ ಹುಡುಕ್ಬೇಕಲ್ಲ. ಮೂಲ ವಿದ್ಯಾನಿರಾಸ ಬರಿ ಅಂತೇನೋ ಹೇಳಿದ್ರು, ಮೆಟೀರಿಯಲ್ ಹುಡುಕ್ಬೇಕಲ್ಲ. ಹಾಗೆ ಶ್ರುತಿಯಲ್ಲಿ ಮತ್ತು ಭಾಷ್ಯದಲ್ಲಿ ಪ್ರತ್ಯಕ್ಷ ಇದೆ ಅಂತ ಹೇಳಿದ್ರು. ಆಮೇಲೆ ಈ ಮೂಲಾವಿದ್ಯಾ ವಿಷಯವಲ್ಲವೆಂಬುದು, ಭಾಷ್ಯದಲ್ಲಿ ಮೂಲಾವಿದ್ಯೆಯ ವಿಚಾರವೇ ಇಲ್ಲವೆಂಬುದು ಈಗ ಸ್ಪಷ್ಟವಾಯಿತು. ಈ ಸಮಯಕ್ಕೆ ಸರಿಯಾಗಿ ವೆಂಕಟಶಾಸ್ತ್ರಿಗಳಿಂದ ನನಗೆ ಪಂಚಪಾದಿಕ ವಿವರಣ ಮತ್ತು ಅದ್ವೈತ ಸಿದ್ಧಿ ವ್ಯಾಖ್ಯಾನ ಇವೆರಡೂ ದೊರೆತವು. ಅದೆಲ್ಲ ನೋಡ್ಕೊಂಡ್ರು. ಇವಾಗ ನೋಡ್ಕೊಳಕ್ ಶುರು ಮಾಡಿದ್ರು. ಮೊದಲು ಹೋಗಿ ಇದ್ದಿಲ್ಲ ಅಂತ ಶುರು ಮಾಡಿರೋದು. ಆಮೇಲೆ ಎಲ್ಲ ತರ್ಸ್ಕೊಂಡ್ರು. ಪಂಚಪಾದಿಕ ಮತ್ತೆ ಬೇರೆ ಪಂಚಮಹಾಮತಿ ಅದೆಲ್ಲ ಇದೆಯಲ್ಲ, ಅದು ತರ್ಸ್ಕೊಂಡು ಅದ್ ಮಾಡ್ಕೊಂಡ್ಮೇಲೆ ಪಂಚಪಾದಿಕೆಯನ್ನು ಅದರೆಲ್ಲ ವಿವರವನ್ನು ಓದಿದ ಹಾಗೆಲ್ಲ ಭಾಷೆಗಿಂತ ಬೇರೊಂದು ಪ್ರಕ್ರಿಯೆ ಅದರಲ್ಲಿ ಹೊಸದಾಗಿ ಹೊರಕ್ಕೆ ಬಂದಿದೆ ಎಂಬುದು ಸ್ಪಷ್ಟವಾಗುತ್ತಾ ಬಂತು ಅಂತ. ಅಂದ್ರೆ ಅಷ್ಟು
ಆ ಕೆಟ್ಟು ಹೋಗಿದ್ದನ್ನ ಪುರಶ್ಚರಣ ಮಾಡಿದ್ರು, ಅದನ್ನ ಪಠಿಸಿದ ಭಾಷ್ಯ ಪುರಶ್ಚರಣ ಅಂತ ಹೇಳಿದಾರಲ್ಲ ಹಾಗೆ ಅಂತ. ಹಾಗೆಲ್ಲ ಈ ಹೊಸ ವಿಷಯಗಳನ್ನ ಒಂದು ನೋಟ್ಬುಕ್ನಲ್ಲಿ ಬರೆದುಕೊಳ್ತಾ ಇದ್ದೆ ನಾನು, ಆಯಾ ದಿನದ ಸಾಯಂಕಾಲಕ್ಕೆ ಚರ್ಚಿಸುವುದು. ಹೀಗೆ ಮಾಡುತ್ತಾ ಕೊನೆಗೆ ಒಂದು ಗ್ರಂಥಕ್ಕೆ ಬೇಕಾದ ವಿಷಯಗಳನ್ನು ಮನಸ್ಸಿನಲ್ಲಿ ಚಿತ್ರಿಸಿಕೊಂಡೆನು ಅಂತ. ಅಂದರೆ ಇದು ಎಫರ್ಟ್, ಮೂಲವಿದ್ಯಾ ನಿರಾಸ ಭಾಷೆ ಬರೋದಕ್ಕೆ ಎಷ್ಟು ಬರೀ ಎಫರ್ಟ್ ನೋಡಿದ್ರೆ ನಮ್ಗೆ ಮೈ ಜುಮ್ ಅನ್ನುತ್ತೆ. ಸ್ವಾಮಿಗಳದನ್ನು ಹೊರಗಡೆ ಬಂದು 1929 ಹೊರಗೆ ಬಂದಿದ್ದು. ಅಂದರೆ ಸ್ವಾಮಿಗಳವರಿಗೆ 49 ವರ್ಷ ಆವಾಗ ಎಷ್ಟೆಷ್ಟು ಕಷ್ಟಪಟ್ಟರು ಅವರು ಇದನ್ನ ಅಂತ. ಹಾಗಾಗಿ ಈಗೇನೆ ವಿಠಲ ಶಾಸ್ತ್ರಿಗಳೇ ಇಷ್ಟರೊಳಗೆ ಮೊದಲು ನಮ್ಮ ಪಂಗಡಕ್ಕೆ ಸೇರಿಕೊಂಡ್ರು. ಮೊದಲು ವಿಠಲ ಶಾಸ್ತ್ರಿಗಳು ಅಂತಿದ್ರಲ್ಲ, ಜ್ಞಾನಾನಂದ ಸ್ವಾಮಿಗಳು, ಅವರು ಇದಕ್ಕೆ ಸೇರಿಕೊಂಡ್ರು. ಇದಕ್ಕೆ ಸಹಾಯ ಮಾಡ ಅಂದರೆ ವಿಠಲ ಶಾಸ್ತ್ರಿಗಳು ಅಂದರೆ ಆಸ್ಥಾನ ವಿದ್ವಾನರಾಗಿದ್ದರು, ಮೀಸಲು ಮಹಾರಾಜರೇ ಅವರು ಅಂತ. ಮತ್ತೆ ನಾನು ಮೂಲವಿದ್ಯಾ ನಿರಾಸ ಗ್ರಂಥದ ವಿಚಾರವನ್ನು ಮುಂದುವರಿಸಿದೆನು. ಮೋಟಗಾನಹಳ್ಳಿ ರಾಮಶೇಷ ನಾರ್ಮಲ್ ಸ್ಕೂಲ್ನಲ್ಲಿದ್ದಾಗ ಸ್ನೇಹ ಅದಿಲ್ಲೇ ಅದೆಲ್ಲ ಮಾಡ್ಕೊಂಡವಾಗ ಆಮೇಲೆ ಬೇರೆ ಗುರುಗಳ ವಾಸಿಷ್ಠ ಬೇರೆದೆಲ್ಲ ನೋಡ್ಕೊಳ್ತಾರೆ. ಅದರೊಳಗೆಲ್ಲಾನು ಏನು ಅದ್ವೈತ ವಿಶಿಷ್ಟ ಅದ್ವೈತ ಇನ್ನ ಬೇರೆ ಆಗಿರುತ್ತೆ, ಏನೋ ಶಾಸ್ತ್ರ ಅನ್ನೋದು ಒಬ್ಬೊಬ್ರು ತೋರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ನೋಡ್ಕೊತಾರೆ. ಆಮೇಲೆ ಏನಾಗುತ್ತೆ ಅಂತ ಅವ್ರಿಗೇನಾಗುತ್ತೆ, ಇವಾಗ ಅವ್ರಿಗೆ ಸುರೇಶ್ವರಾಚಾರ್ಯರು ಅವರ ಒಂದು ಬೃಹದಾರಣ್ಯಕ ವಾರ್ತಿಕ ಇದೆಯಲ್ಲ, ಅದನ್ನು ನೋಡ್ಕೊಳ್ಬೇಕಾಗತ್ತೆ ಅವರು. ಹಾಗಾಗಿ ಅವ್ರೇನು ಮಾಡ್ತಾರೆ, ಇವು ಸಂಸ್ಕೃತ ಕಾಲೇಜಿನಲ್ಲಿ ದೊರೆತ ಬೃಹದಾರಣ್ಯಕ ವಾರ್ತಿಕದಿಂದ ನನಗೆ ಬಹಳ ಪ್ರಯೋಜನವಾಯಿತು. ಸುರೇಶ್ವರಾಚಾರ್ಯರ ಬೃಹದಾರಣ್ಯಕ ವಾರ್ತಿಕದಿಂದ ಬಹಳ ಪ್ರಯೋಜನ ಆಗುತ್ತೆ ಇದಕ್ಕೆ. ಆ ಕಾಲೇಜಿನಲ್ಲಿ ರೈಟರ್ ಆಗಿದ್ದ ಶಿವರಾಮಯ್ಯನವರು ವಾರ್ತಿಕದ 3 ಸಂಪುಟಗಳನ್ನು, 3 ವಾಲ್ಯೂಮ್ ವಾರ್ತಿಕದ್ದು, ಬೃಹದಾರಣ್ಯಕ ವಾರ್ತಿಕ ಲೆಕ್ಕ ಹಾಕೊಳ್ಳಿ. ನಾವು ಬೃಹದಾರಣ್ಯಕ ಭಾಷ್ಯನೇ ಇಷ್ಟು ವಿಸ್ತಾರವಾಗಿದೆ, ಇನ್ನು ಬೃಹದಾರಣ್ಯಕ ವಾರ್ತಿಕ ಸಿಕ್ಕಾಪಟ್ಟೆ ಜಾಸ್ತಿ ಇರುವಂಥದ್ದು. ಅದು 3 ಸಂಪುಟಗಳನ್ನು ನನಗೆ ಕೊಟ್ಟು, ಇದನ್ನು ಅಧ್ಯಕ್ಷರ ಅಪ್ಪಣೆ ಇಲ್ಲದೆ ನಿಮಗೆ ಕೊಟ್ಟಿದ್ದೇನೆ. ಯಾರು ಹೇಳಿದೋ? ರೈಟರು ಅವರು. ಆದರೆ 3 ದಿವಸಗಳು ಇಟ್ಟುಕೊಂಡಿದ್ದು ವಾಪಸ್ಸು ಮಾಡಬೇಕು ಅಂತ. ಆ 3 ಸಂಪುಟಗಳನ್ನು 3 ದಿವಸದಲ್ಲಿ ಮುಗಿಸ್ಬೇಕು ಅಂತ ಹೇಳಿದ್ರು ಅಂತ ಎಂದು ಕಟ್ಟುನಿಟ್ಟಾಗಿ ಹೇಳಿ ಕೊಟ್ಟಿದ್ದರು. ಕೊಡ್ಲೇಬೇಕು ಅನ್ನೋ ಕಟ್ಟುನಿಟ್ಟಾಗಿ ಹೇಳಿಕೊಟ್ಬಿಟ್ಟಿದ್ರು ಅದನ್ನ. ನಾನು ಆ ವಾರ್ತಿಕವನ್ನು ಮನೆಯಲ್ಲಿಯೂ ಸ್ಕೂಲಿನಲ್ಲಿಯೂ ಬಿಡುವಾದಾಗಲೂ ಓದಿ ಅಲ್ಲಲ್ಲಿಗೆ ಬೇಕಾದ ವಾರ್ತಿಕಗಳನ್ನು ಗುರುತು ಮಾಡಿಕೊಂಡು ಅವರು ಹೇಳಿದಂತೆ 3 ದಿನಗಳು ಹಿಂದಿರುಗಿಸಲು ಸ್ವಲ್ಪ ಲೆಕ್ಕ ಹಾಕೊಳ್ಳಿ, ಸ್ವಲ್ಪ ಲೆಕ್ಕ ಹಾಕೊಳ್ಳಿ. ರಜಾ ಹಾಕಿಲ್ಲ ಅವರು, ರಜಾ ಹಾಕೋ ಸಂದರ್ಭ ಆಗಲಿಲ್ಲ ಅನ್ಸುತ್ತೆ. 3 ದಿನಗಳಲ್ಲಿ ಮನೆಯಲ್ಲೂ ಕೂಡ ಸ್ಕೂಲ್ನಲ್ಲೂ ಕೂಡ, ಅದರೊಳಗೂ ಏನೋ ಬಿಡುವಾದಾಗಲೆಲ್ಲ ಅಂತ ಕೆಲಸ ಮಾಡಿಕೊಂಡೆ, ಬಿಡುವಾದಗಳೆಲ್ಲ ಓದೆ ಆಮೇಲೆ ಹಿಂತಿರುಗಿಸೆ ಅಂತ. ಅಯ್ಯೋ, ಮನಸ್ಸಿಂದ ಯೋಚನೆ ಮಾಡೋಕ್ಕಾಗಲ್ಲ. ಬರೀ ಬೃಹದಾರಣ್ಯಕ ಮಂತ್ರ ಪೂರ್ತಿ ಅಷ್ಟನ್ನು ಪಠನೆ ಮಾಡೋಕ್ಕಾಗಲ್ಲ ನಮ್ಗೆ 3 ದಿವಸದಲ್ಲಿ. ಇನ್ನು ಅದರ ವಾರ್ತಿಕ, ಭಾಷ್ಯ ವಾರ್ತಿಕ ಲೆಕ್ಕ ಹಾಕೊಳ್ಳೋದು. ಕೊನೆಯ ದಿನ ಹಗಲು ರಾತ್ರಿ ಎಲ್ಲವೂ ಬರೆದು ಬೆಳಗಿನ ಜಾವದಲ್ಲಿ ಶಿವರಾಮಯ್ಯನವರು ಬಂದು ಕೇಳಿದರೆ ಈ ಪುಸ್ತಕಗಳನ್ನು ಕೊಡಿ ಎಂದು ಹೇಳಿ ಮಲಗಿಕೊಂಡವನು ಬಹಳ ಹೊತ್ತಿನ ಮೇಲೆ ಎಚ್ಚೆತ್ತನು. ಮುಗಿತಲ್ಲ ಸರ್ತಕಾಷ್ಟ, ಕೊಟ್ಬಿಡಿ ಅಂತ. ಅದಕ್ಕೊಂದು ಇದು ಬರೀತಾರೆ ನೋಡಿ, ಅದು ಹೆಂಗಿತ್ತೆ ನನಗೆ ಅಂತ. ಹಾಗೆ ಮೂಲವಿದ್ಯಾ ಲೇಖನದಲ್ಲಿ ನನಗೆ ಎಂಥ ಸಮಾಧಿ ಬಂದಿತ್ತೆಂದರೆ 2 ಉದಾಹರಣೆ ಕೊಡ್ತೀನಿ. ಸುಪ್ರಸಿದ್ಧರಾದ ಕಣಕಟ್ಟೆ ರಾಮಣ್ಣನವರು ವರ್ಷವೂ ನಡೆಯುತ್ತಿದ್ದ ರಾಮ ಭಜನೆ ಎಂದು ಜನರಿಂದ ಹಣ ವಸೂಲು ಮಾಡುವುದಕ್ಕಾಗಿ ಬಂದವರು ನಮ್ಮ ಮನೆಯಲ್ಲಿ ಇಳಿದುಕೊಂಡಿದ್ದರು. ಅವರು ಸಾಯಂಕಾಲ ಸಂಧ್ಯಾವಂದನೆಯ ಫಲಾಹಾರಕ್ಕೆ ಎದ್ದಾಗ ನನಗೆ ಅವರೊಡನೆ ಏಳಲಿಲ್ಲ. ರಾತ್ರಿ ಅವರು ಮಲಗುವಾಗಲೂ ಸಂಧ್ಯಾವಂದನೆ ಮುಗಿಸಿ ನಾನು ಬರೆಯುತ್ತಿದ್ದೇನು ಅಂತ ಮಾಡ್ಕೊಳ್ತಾ ಇದ್ರು. ಅದು ಇವ್ರ ಪಾಟಿಗೆ ಇದು ಮಾಡ್ಕೊಳ್ತಾರೆ. ಅವರು ಬಂದಿದ್ರಲ್ಲಿ ಹಣ ಸಂಗ್ರಹ ಮಾಡ್ಕೊಂಡವ್ರು ಇವರೆಲ್ಲ ಉಳ್ಕೊಂಡಿದ್ರು. ಆಮೇಲೆ ಬರೆಯುತ್ತಲೇ ಇದ್ದು ನಡುವೆ ಅವರು ಜಲಸಂಖ್ಯೆಗೆ ಎದ್ದು, ಅಂದರೆ ರಾತ್ರಿ ಅವ್ರು ಮಲಗಿದ್ರು, ಅವರು ವಾಶ್ರೂಮ್ಗೆ ಹೋಗಿದ್ದಾಗ
ನನ್ನ ಕೋಣೆಯಲ್ಲಿ ಇಣುಕಿ ನೋಡಿದಾಗ ನನ್ನ ಹರಳೆಣ್ಣೆ ದೀಪವು ಮಿಣಿಗುಟ್ಟುತ್ತಲೇ ಇದ್ದದನ್ನು ಕಂಡು ನೋಡಿದ್ರು. ಏನ್ರಿ ನೋಡ್ಬಿಟ್ಟು ಏನ್ ಮಾಡಿದ್ರು, ಇನ್ನೂ ಮಲಗಿಲ್ವೇ ಅಂತ ಅಂದ್ರು. ನಾವು ಮಲಗಿಕೊಂಡ್ರು, ಹಂಗೆ ಹೇಳ್ಬಿಟ್ಟು ಮಲ್ಕೊಂಡ್ಬಿಟ್ರು ಅವರು. ಬೆಳಗ್ಗೆ ಅವರು ಎದ್ದು ಮತ್ತೆ ಕೋಣೆಯಲ್ಲಿ ಇಣುಕಿ ನೋಡಿ ಆಮೇಲೆ ತಿರ್ಗಾ ಬೆಳಗ್ಗೆ ಎದ್ಬಿಟ್ಟು ತಿರ್ಗಾ ನೋಡಿದ್ರು ಕೋಣೆಯಲ್ಲಿ. ಅಯ್ಯೋ ಬೆಳಗ್ಗೆ ಅಷ್ಟು ಬೇಗ ಅವ್ರೇನು ಅನ್ಕೊಂಡ್ರು, ಇನ್ನು ಮಲಗಿಲ್ವಾ ಅಂದ ತಕ್ಷಣ ಮಲ್ಕೊಂಡ್ಬಿಡ್ತಾರೆ ಅವರು ಅಂತ. ಸ್ವಾಮಿಗೆ ಗೊತ್ತೇ ಆಗಿಲ್ಲ ಇನ್ನು ಇಷ್ಟೊಂದು ರಾತ್ರಿ ಆಗಿದೆ ಅಂತ. ಆಗಲೇ ಎದ್ದು ಬರುತ್ತಿದ್ದೀರಲ್ಲ ಅಂತ ಅಂದ್ರು. ಆಗ ನನಗೆ ರಾತ್ರಿ ಎಲ್ಲ ಬರೆಯುತ್ತಿದ್ದೇನೆಂಬುದರ ಅರಿವಾಯಿತು. ಆವಾಗ ಗೊತ್ತಾಯ್ತು ಅವ್ರಿಗೆ ಅಂತವು ರಾತ್ರಿ ಎಲ್ಲ ಬರಿತಾ ಇದ್ನ ನಾನು ಅಂತ. ಅಂದ್ರೆ ಅಷ್ಟು ಡಿಡಿ ಮೊದ್ಲೇನು ಅಂತಂದ್ರೆ ಆಚಾರ್ಯರ ಒಂದು ಇದು ಮಾಡಬೇಕು, ಮತ್ತು ಮೊದಲಿಗೆ ಕೃಷ್ಣಸ್ವಾಮಿಯರಂತ ಗುರುಗಳ ಮೇಲಿರಂತ ಒಂದು ಶ್ರದ್ಧಾ ಭಕ್ತಿ, ಅವ್ರು ಹೇಳಿದ್ರೆ ಮಾಡಬೇಕು ಅಂತ. ಮತ್ತೆ ಇದೊಂಥರ ಒಂದು ನಮ್ಗಳು ಎಲ್ಲ ಉಪಯೋಗ ಆಗ್ಬೇಕಲ್ಲ ಇದೆಲ್ಲ, ಇದನ್ನ ಮಾಡ್ಕೊಡೋದ್ರಿಂದ ಅಂತ ಹಾಗೆ ಅಂತ. ಆಗ ನನಗೆ ರಾತ್ರಿ ಇನ್ನೊಮ್ಮೆ ಮಾಗಳದ ರಂಗರಾಯರು ನಮ್ಮ ಮನೆಯಲ್ಲಿ ಒಂದು ದಿನ ಉಳಿದುಕೊಂಡಿದ್ದರು. ಅವರು ನೋಡಿ ಅಂದ್ರೆ ಎಷ್ಟೋ ಜನ ನೆಂಟರು ಸ್ವಾಮಿಗಳು ಬರೀತಾರೆ, ಸಾಲುಗಳು ತುಂಬಾ ಆಗ್ತಾ ಇತ್ತು ಅಂತ. ನೆಂಟರು ಬರೋರು ಹೋಗೋರು ಎಷ್ಟೋ ಜನ ಅವ್ರಿಗೆ ಸ್ವಾಮಿಗಳಿಗೆ ಇದ್ದಿದ್ದು. ನಾನು ಅವರೇನು ಹೇಳಿದ್ರು ಅಂತಂದ್ರೆ, ಅವರು ನಾನು ಯಾವಾಗಲೂ ಬರುತ್ತಿದ್ದುದನ್ನು ನೋಡಿ ನಿಮ್ಮ ಆರೋಗ್ಯ ಕೆಡುತ್ತದೆ, ಜಾಗ್ರತೆ ಎಂದರು. ಊಟಕ್ಕೆಂದು ನಾನು ಬನೀನು ಬಿಚ್ಚಿದಾಗ ಅಂತ, ಅಂದ್ರೆ ಬ್ರಾಹ್ಮಣಗಳಲ್ಲಿ ಊಟ ಮಾಡ್ಬೇಕಾದ್ರೆ ಬನೀನು ಬಿಚ್ಚಿ ಊಟ ಮಾಡ್ತಾರಲ್ಲ, ಆಗ ಬಿಚ್ಚಿದಾಗ ನನ್ನ ಎದೆ ಗುಂಡಿಗೆಯಲ್ಲಿ ಪಕ್ಕೆಲುಬುಗಳು ಎದ್ದುಕೊಂಡಿರುವುದನ್ನು ಕಂಡು, ಇದೇನ್ರಿ ನಿಮ್ಮ ಆರೋಗ್ಯ ಸ್ಥಿತಿ, ಹೋಗಿ ಡಾಕ್ಟರಲ್ಲಿ ವಿಚಾರಿಸಿಕೊಳ್ಳಿ. ನೀವು ಹೀಗೆ ಒಂದೇ ಆಸನದಲ್ಲಿ ಕುಳಿತುಕೊಂಡು ಬರೆಯುತ್ತಿರುವುದರಿಂದಲೇ ಹೀಗೆ ಆಗಿರಬೇಕು. ನಿಮ್ಮ ರಕ್ತಪುಷ್ಟಿ ಬಹಳ ಕಡಿಮೆಯಾಗಿರುವಂತಿದೆ, ಮರೆಯದೇ ವಿಚಾರಿಸಿಕೊಳ್ಳಿ ಎಂದರು ಅಂತ. ಅಂದ್ರೆ ಅವ್ರು ಬೇರೆಯವ್ರಿಗೂ ಹೇಳೋರ್ಗು ಅದು ಗಮನಿಸೇ ಇಲ್ಲ ಅವರು. ಇವಾಗ ಶರ್ಟ್ ತೆಗೆದ ತಕ್ಷಣ ಅಷ್ಟೊಂದು ಆಗಿದೆ, ಎಲುಬುಗಳು ಅಷ್ಟೊಂದು ಬಂದ್ಬಿಟ್ಟಿದೆ ಅಂತ ಅಂದವಾಗ ಬೇರೆಯವ್ರು ಹೇಳ್ಬೇಕಾಗಿತ್ತು ಅದನ್ನ, ರಕ್ತಪುಷ್ಟಿ ಕಡಿಮೆ ಆದ್ರೆ ಆಗಲ್ಲ, ಹೋಗಿ ತೋರಿಸ್ಕೊಳ್ರಿ ಅಂತ ಹೇಳಿದ್ರು ಅಂತ. ಆದರೂ ಅವರ ಮಾತಿನಿಂದ ಯಾವ ಗಾಬರಿ ಆಗಲಿಲ್ಲ. ನಾನು ಎಂದಿನಂತೆ ಬರೆಯುವುದರಲ್ಲಿ ಮುಳುಗಿಬಿಟ್ಟಿದ್ದೆನು. ನಿಜವಾಗಿಯೂ ನನ್ನ ಆರೋಗ್ಯ ಸ್ಥಿತಿಯು ಕೆಟ್ಟಿತ್ತೆಂಬುದು ಮುಂದೆ ಗೊತ್ತಾಯಿತು ಅಂತ. ಆಮೇಲಿಂದ ಅದು ಕಹಿಯಾದಂಥ ಔಷಧಿ ತಗೊಳಕ್ಕೆ ಎಷ್ಟು ಓಡಾಡ್ತಾರೆ ಮಾಡ್ತಾರೆ, ಅಷ್ಟೆಲ್ಲ ಮಾಡ್ತಾರೆ ಅದು ಅಂತ. ಅದು ಏನಿದು ಅಂತ, ಎಂಥ ಒಂದು ಡೆಡಿಕೇಶನ್ನು, ಎಂಥ ಒಂದು ಇದು, ಎಂಥ ಅಪಾರವಾದಂಥ ಮಹಿಮೆ ಸ್ವಾಮಿಗಳವ್ರದ್ದು ಅಂತ. ಹೆಂಗೆ ಅವರು ಸ್ವಾಮಿಗಳವ್ರದ್ದು ಯಾರಿಗೋಸ್ಕರ ಮಾಡಿದ್ರು ಹೇಳಿದ್ರೆ, ರಾಷ್ಟ್ರೀಯ ಸಂಪಾದನೆ ಮಾಡಕ್ಕೆ ಇದು ಮಾಡಿದ್ರ, ಪಾಂಡಿತ್ಯ ಸಂಪಾದನೆ ಮಾಡಕ್ ಮಾಡಿದ್ರ, ಬೇರೆ ಇನ್ನೇನೋ ಸಂಪಾದನೆ ಮಾಡಕ್ ಮಾಡಿದ್ರ? ಏನೂ ಇಲ್ಲ. ಆಚಾರ್ಯರ ಸೇವೆ, ನಮ್ಮ ಮೇಲಿನ ಕರುಣೆ, ಇಷ್ಟೇ ಇದ್ದಿದ್ದು ಅಂತ. ಇನ್ನು ಮುಂದೆ ಎಲ್ಲ ಇದೆ, ಅಂದರೆ ಬರೀ ಇಂಟ್ರೊಡಕ್ಷನ್ ಎಲ್ಲ ಇದೆ. ಹೆಂಗಾಯ್ತು ಅನ್ನೋದಕ್ಕೆ ಬೇರೆ ಹೆಂಗಾಯ್ತು, ಆ ಪಂಡಿತ್ ಸಭೆಗಳನ್ನ ಕರೆದವರೆಲ್ಲನೂ ಕೂಡ ಯಾವ ರೀತಿ ಚರ್ಚೆ ಮಾಡಿದವರೆಲ್ಲವೂ ಕೂಡ ಈ ವಿಷಯದ ಅನುಭವಂಗವಾಗಿ ವಿಷಯ ಇದೆ ಅನ್ನೋದನ್ನ ಕಡೆ ಗಮನ ಕೊಡಿದರೆ, ಅವರು ಯಾಕೆ ಅವರ ಒಂದು ಶುಷ್ಕವಾದವೇ ಸರಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ರು. ಆಮೇಲೆ ಏನೇನೆಲ್ಲ ಅದು ಪರ ವಿರೋಧ ಹೆಂಗಾಯ್ತು, ಗಾಢ ಸಂಗ್ರಹ ಹೆಂಗಾಯ್ತು ಅದನ್ನೆಲ್ಲ ಬರೆದು ತೋರಿಸ್ಕೊಟ್ಟಿದ್ದಾರೆ. ಇನ್ನೊಂದೇನು ಅಂತಂದ್ರೆ, ಅದು ಬರೆದು ತೋರಿಸ್ಕೊಡೋದ್ರೊಳಗೆ ಕಡಿಮೆ ಇರುತ್ತೆ, ಆಗಿರೋದು ಇನ್ನೂ ಜಾಸ್ತಿ ಇರುತ್ತೆ. ಅಂದರೆ ಎಲ್ಲಾನು ಬರೆಯೋದಕ್ಕೆ ಅವಶ್ಯಕತೆ ಇರಲ್ಲ ಅವರಿಗೆ. ಸ್ವಲ್ಪ ನಾವು ಏನು ನಾವು ಎಂಥ ಪರಿಸ್ಥಿತಿ ನಾವಿದ್ದೀವಿ ಅಂತ. ಮೊದಲೇನು ಅಂತಂದರೆ, ಆಗಿನ ಕಾಲದಲ್ಲಿ ಕಷ್ಟಪಟ್ಟೆ ಜೀವನ ಮಾಡಬೇಕಾಗಿತ್ತು, ಹಾಗಾಗಿ ಆರೋಗ್ಯವಾಗಿದ್ದು. ಬಟ್ಟೆ ಒಗೆಯೋದು, ಬಟ್ಟೆ ಒಗೆಯೋ ಪಾತ್ರೆ ಒಗೆಯೋದು ಈ ರೀತಿಯಾಗಿ ಬರುತ್ತೆ ಅಂತ ಯಾರು ಅನ್ಕೊಂಡೇ ಇರಲಿಲ್ಲ ಬೆಳೆಯೋದು. ಪಾತ್ರೆ ಒಗೆಯೋ ಪಾತ್ರೆ ತೊಳೆಯೋ ಮಿಷಿನ್ ಎಲ್ಲ ಯಾರನ್ನು ಅಷ್ಟೊಂದು ಇಟ್ಕೊಂಡಿಲ್ಲ, ಆದ್ರೂ ಇಟ್ಕೊಂಡಿದ್ದಾರೆ. ಆದರೆ ಬಟ್ಟೆ ಒಗೆಯೋದೇ ಆಗಲಿ, ಬರೀ ಇನ್ನೇನೇ ಆಗಲಿ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಯಾರು ಅನ್ಕೊಂಡೆ ಹಿಂದೆನೂ ಅಂದ್ಕೊಂಡಿರಲಿಲ್ಲ. ಅದೆಲ್ಲವೂ ಕೆಲಸ ಅಂತಲೂ ಅನಿಸ್ತಾ ಇರಲಿಲ್ಲ ಅವ್ರಿಗೆ. ಅಂದರೆ ಎಂಥ ಒಂದು ಸೌಕರ್ಯದಲ್ಲಿ ಬದುಕ್ತಾ ಇದೀವಿ ಅನ್ನೋದು ಒಂದು. ಆ ಥರ ಇದು ನಾವು ಏನೂ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅನ್ನೋದು ಹೆಂಗೆ ಸಾಧ್ಯ ಆಗುತ್ತೆ ಅಂತ. ಹಾಗಾಗಿ ಇವಾಗ ಎಚ್ಚರಿಕೆ ಎತ್ಕೊಂಡು ನಮಗೆ ಮತ್ತೆ ಮತ್ತೆ ಅದರ ಒಂದು ಆ ಒಂದು ಒಳಗಡೆ ಅಲಾರಂ ಹೊಡಿತಾ ಇರ್ಬೇಕು ಇದ್ರದ್ದು, ಆಗಾಗ ಹೊಡಿತಾ ಇರ್ಬೇಕು ನಮಗೆ. ಚಿಂತನೆ ಅನ್ನೋದು ಸತತವಾಗಿ ಇದು ಮಾಡ್ಕೊಂಡೆ ಹೇಗೆ ಮಾಡಿ ಸ್ವರೂಪ ಎಲ್ಲ ವಿಷಯಗಳನ್ನ ಅಲ್ಗಳ ಸ್ವರೂಪಾನಂದದಲ್ಲಿ ನಿಲ್ಲಬೇಕು ಅನ್ನೋದ್ರ ಕಡೆಗೆ ಅಷ್ಟೇ ಲಕ್ಷ್ಯ ಇರಬೇಕು. ಮಾಡ್ಕೊತಾ ಆದರೆ ಅದಾಗುತ್ತೆ. ಮತ್ತೆ ನಾಳೆ ನೋಡ್ಕೊಳ್ಳೋಣ.